ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಿಮ್ಮ ಮೊದಲನೇ ಪದ್ಯ ಏನಿದೆಯೋ ಕದಳಿದ ಸಲಿಲಂ ತಿಳಿಯುವಂದದಿ ಎನ್ನುವಂಥ ಈ ಕಾವ್ಯ ಭಾಗವನ್ನು ರಚಿಸಿರ್ತಕ್ಕಂಥ ನಾಗಚಂದ್ರ ಕವಿಯ ಪರಿಚಯವನ್ನು ತಾವೀಗಾಗಲೇ ಮಾಡಿಕೊಂಡಿದ್ದೀರಿ. ಹಾಗೆಯೇ ಕಾವ್ಯ ಭಾಗದ ಹಿನ್ನೆಲೆಯನ್ನು ಹಿಂದಿನ ತರಗತಿಯೊಳಗೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರ. ಈಗ ಕಾವ್ಯ ಭಾಗವನ್ನು ಪ್ರವೇಶ ಮಾಡೋಣ. ಏಕೆಂದರೆ ಸೀತೆಯನ್ನು ಕದ್ದು ತಂದಿರತಕ್ಕಂಥ ರಾವಣ ಪ್ರಮದವನದಲ್ಲಿ ಇರಿಸಿದ್ದಾನೆ. ಶ್ರೀರಾಮಚಂದ್ರ ಲಕ್ಷ್ಮಣರು ಅಪಾರವಾದ ಸೈನ್ಯದೊಂದಿಗೆ ರಾವಣನ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರಾವಣ ಶ್ರೀರಾಮಚಂದ್ರರನ್ನು ಮತ್ತು ಲಕ್ಷ್ಮಣರನ್ನು ವಾನರ ಸೈನ್ಯವನ್ನು ಸೋಲಿಸುವಂಥ ಶಕ್ತಿಯನ್ನು ತಾನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ ಹೀಗೆ ಇದೆಯೋ ತನಗಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೋಸ್ಕರವಾಗಿ ಘೋರವಾದಂಥ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ತಪಸ್ಸಿನ ಮೂಲಕ ವಿದ್ಯಾದೇವತೆಯನ್ನು ಹೇಗೆ ಒಲಿಸಿಕೊಂಡ ಅನ್ನುವಂಥ ವಿಷಯದಿಂದ ನಿಮ್ಮ ಪಠ್ಯ ಅಥವಾ ಪದ್ಯ ಭಾಗ ಪ್ರಾರಂಭ ಆಗ್ತಿದೆ. ಇಲ್ಲಿ ಹೇಗೆ ರಾವಣ ವಿದ್ಯಾದೇವತೆಯನ್ನು ಒಲಿಸಿಕೊಂಡ ಅನ್ನೋದನ್ನು ಕವಿ ನಾಗಚಂದ್ರ ಬಹಳ ಅದ್ಭುತವಾಗಿ ಚಿತ್ರಿಸ್ತಾ ಇದ್ದಾನೆ. ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿ ವಿದ್ಯೆಯಂ ಸಾಧಿಸುವುದು. ನೋಡಿ, ಹಾಗೆಂದರೆ ತಾನೇನು ಎಚ್ಚರದಾಗಿ ಬರೀಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಬಹುಶಃ ತಾನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಹೇಗೆ ಅವನು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ, ಉಗ್ರವಾದಂಥ ತಪಸ್ಸಿನಲ್ಲಿ ತಾನು ಭಾಗಿಯಾಗ್ತಿದ್ದಾನೆ. ಆಗುವುದರ ಮೂಲಕ ವಿದ್ಯಾದೇವತೆಯನ್ನು ವಶಪಡಿಸಿಕೊಳ್ತಿದ್ದಾನೆ ಅಂತಕ್ಕಂಥದ್ದನ್ನು ರಾವಣನು ಧ್ರುವಮಂಡಲದಂತೆ, ಆಕಾಶದಲ್ಲಿ ಧ್ರುವ ನಕ್ಷತ್ರ ಇದೆಯಲ್ಲ, ಆ ಧ್ರುವ ನಕ್ಷತ್ರವು ಎಲ್ಲೂ ಕೂಡ ಚಲಿಸದೆ ಯಾವಾಗಲೂ ಸ್ಥಿರವಾಗಿರುವಂತೆ. ಯಾಕಂದರೆ ಆಕಾಶದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರವು ಎಲ್ಲ ಕಾಲಕ್ಕೂ ಕೂಡ ಸ್ಥಿರವಾಗಿರುವಂತೆ. ಹಾಗಾಗಿನೇ ಧ್ರುವಮಂಡಲದಂತೆ ಚಲಿಸದೆ, ಬಹುಶಃ ಎಲ್ಲೂ ಕೂಡ ಸ್ಥಿರವಾಗಿ ಇರುವಂತೆ. ಚಿತ್ತ ನಿರೋಧಂಗೈದು, ಚಿತ್ತ ಅಂದರೆ ಮನಸ್ಸು. ಯಾಕಂದರೆ ಮನಸ್ಸನ್ನು ನಿಗ್ರಹಿಸಿಕೊಂಡು ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ಕಠಿಣವಾಗಿರ್ತಕ್ಕಂಥ ಮನಸ್ಸನ್ನು, ಕಾಠಿಣ್ಯವಾದ ಮನಸ್ಸನ್ನು ಹೊಂದಿದವನಾಗಿಬಿಟ್ಟು ಅಲ್ಲಿ ಸ್ವಲ್ಪವೂ ಕೂಡ ಮನಸ್ಸನ್ನು ಚಂಚಲಗೊಳಿಸಿಕೊಳ್ಳದೆ ಅಲ್ಲಿ ದಿವ್ಯ ಮಂತ್ರದಿ, ಯಾಕೆಂದರೆ ದಿವ್ಯ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ದಿವ್ಯ ಮಂತ್ರವನ್ನು ಪಠಿಸುವುದರ ಮೂಲಕ ಅಥವಾ ದಿವ್ಯ ಮಂತ್ರವನ್ನು ಬಹುಶಃ ಸ್ಮರಿಸುವುದರ ಮೂಲಕ ವಿದ್ಯೆಯಂ ಸಾಧಿಸುವುದು. ಯಾಕೆಂದರೆ ತಾನಿಗೆ ಏನು ತನಗಿಂತಲೂ, ಯಾಕೆಂದರೆ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಆ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಯಾರನ್ನು ಕುರಿತು ಅವನು ಬಹುಶಃ ದಿವ್ಯ ಮಂತ್ರವನ್ನು ಪಠಿಸಿದನೋ ಆ ದಿವ್ಯ ಮಂತ್ರವನ್ನು ಅವನು ದಿವ್ಯ ಮಂತ್ರದ ಮೂಲಕ ವಿದ್ಯಾದೇವತೆಯನ್ನು ವಶಪಡಿಸಿಕೊಳ್ತಿದ್ದಾನೆ. ಯಾಕೆಂದರೆ ಶಾಂತಿ ಜನ ಮಂದಿರದಲ್ಲಿ ಈ ತಪಸ್ಸನ್ನು ಆಚರಿಸುವುದರ ಮೂಲಕ ವಿದ್ಯೆಯಂ ಸಾಧಿಸುವುದು. ಯಾಕೆಂದರೆ ರಾವಣನು ತನ್ನ ಕೈವಶ ಮಾಡಿಕೊಂಡನು, ವಿದ್ಯೆಯನ್ನು ಪಡ್ಕೊಂಡನು ಅಂತಕ್ಕಂಥದ್ದನ್ನು ಹೇಳ್ತಿದ್ದೀವಿ. ಈ ರೀತಿಯಾಗಿ ರಾವಣನು ಹೇಗೆ ಆಕಾಶದಲ್ಲಿರ್ತಕ್ಕಂಥ ಧ್ರುವ ನಕ್ಷತ್ರವು ಸ್ವಲ್ಪವೂ ಅಲುಗಾಡದೆ ಚಲಿಸದೆ ಅದು ಹೇಗೆ ಒಂದೇ ಕಡೆ ಯಾವಾಗಲೂ ಶಾಶ್ವತವಾಗಿರುತ್ತದೆಯೋ ಹಾಗೆ ಶಾಶ್ವತವಾಗಿಯೇ ಇರುವಂತೆ ತನ್ನ ಮನಸ್ಸನ್ನು ನಿಗ್ರಹಿಸಿ ಚಿತ್ತ ನಿರೋಧಂಗೈದು, ಮನಸ್ಸಿನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ದಿವ್ಯ ಮಂತ್ರವನ್ನು ಪಠಿಸುತ್ತಾ ಬಹುಶಃ ವಿದ್ಯೆಯನ್ನು ಸಾಧಿಸಿದನು, ವಿದ್ಯೆಯನ್ನು ಪಡ್ಕೊಂಡನು ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಹೀಗೆ ಶಾಂತಿ ಜನ ಮಂದಿರದಲ್ಲಿ ತಾನು ವಶಪಡಿಸಿಕೊಂಡಿರ್ತಕ್ಕಂಥ ವಿದ್ಯಾದೇವತೆ ಅಂತಕ್ಕಂಥವಳು
ಪ್ರತ್ಯಕ್ಷವಾಗಬೇಕಾದಂಥ ಸಂದರ್ಭ ಹೇಗಿತ್ತು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಲ್ಲಿ ಹೇಗಿತ್ತು ಆ ಸನ್ನಿವೇಶ ಅನ್ನೋದನ್ನ ಪ್ರತಿ ನಾಗಚಂದ್ರ ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ನೋಡಿ, ಯಾಕಂದ್ರೆ ಹೊಸಗಾರ ಸಿಡಿಲ ಮಸಕಂ ಅಸಕಳೆದು ಕೃತಾಂತ ಜಿಹ್ವೆ ಪಡಗರಿಸುವೋಲ್ ಬೆಸಸೆಂದು ಕರಂ ಅರ್ಪಿಸಿ ಸನ್ನಿಧವಾಯ್ತು ದಿಗ್ಗೆ ರಾವಣ ನಿಂತಿರೋಳ್. ಹಾಗೆ ಸನ್ನಿವೇಶ ಇತ್ತು. ಯಾಕಂದ್ರೆ ಹೊಸಗಾರ, ಇಲ್ಲಿ ಹೊಸ ಪ್ರಸ್ಕಾರ, ಹೊಸಗಾರ, ಹೊಸ ಅಂದ್ರೆ ಹೊಸದಾಗಿರ್ತಕ್ಕಂಥ ನೀವೆಲ್ಲ ನೋಡಿರ್ತೇವೆ. ಹೇಗೆಂದ್ರೆ ಮಳೆಗಾಲ ಪ್ರಾರಂಭ ಆಗಬೇಕಾದಾಗ ಮುಂಗಾರು ಮತ್ತು ಹಿಂಗಾರು ಅಂತ ನೋಡ್ತಿದ್ದೇವೆ. ಈ ಮುಂಗಾರು ಮಳೆ ಪ್ರಾರಂಭವಾಗಬೇಕಾದಾಗ ಪ್ರಕೃತಿ ಯಾವ ರೀತಿಯಾಗಿರ್ತದೆ, ಅವನ ಸನ್ನಿವೇಶ ಹೇಗಿತ್ತು. ಹೊಸ ಮಳೆ ಪ್ರಾರಂಭ ಆಗಬೇಕಾದಾಗ ಹೊಸಗಾರ, ಹೊಸ ಮಳೆಗಾಲ ಪ್ರಾರಂಭ ಆಗಬೇಕಾದಾಗ ಆಕಾಶದಲ್ಲಿ ನೀವೇನನ್ನು ನೋಡ್ತಿದ್ದೀರಿ? ಸಿಡಿಲ. ನೋಡಕ್ಕೆ ಸಿಡಿಲು ಗುಡುಗು ಮಿಂಚುಗಳಿಂದ ಆವೃತವಾಗಿರ್ತಕ್ಕಂಥ ಆರ್ಭಟವನ್ನು ನೀವೆಲ್ಲ ಕೇಳ್ತಿದ್ದೀರಿ. ಹೇಗೆಂದ್ರೆ ಮಳೆ ಪ್ರಾರಂಭ ಆಗಬೇಕಾದಾಗ ಹೊಸ ಕಾಲದ ಮಳೆಯು ಮುಂಗಾರಿನ ಮಳೆ ಪ್ರಾರಂಭ ಆಗಬೇಕಾದಾಗ ಗುಡುಗು ಸಿಡಿಲುಗಳ ಆರ್ಭಟವನ್ನು ಆಕಾಶದಲ್ಲಿ ನಾವು ನೋಡ್ತೀವಿ. ಅದನ್ನು ಮೀರಿಸುವಂತ ಅಂತ ಹೇಳ್ತಿದ್ದಾರೆ. ಹೀಗೇನೆ ಮಸಕಂ. ನೋಡಕ್ಕೆ ಮಸಕಂ ಅಂದ್ರೆ ಆವೇಶ. ಮಸಕ ಅಂತಕ್ಕಂಥದಕ್ಕೆ ಅಲ್ಲಿ ಮಸಕಂ ಅಂದ್ರೆ ಆವೇಶ. ಹೋದ 2019 ಮಾರ್ಚು ಪರೀಕ್ಷೆಗಳಿಗೆ ಪ್ರಶ್ನೆಯನ್ನು ಕೇಳಿದರು. 2020 ಪರೀಕ್ಷೆಯಲ್ಲಿ ಮಾರ್ಚ್ 20 ವಾರ್ಷಿಕ ಪರೀಕ್ಷೆಯಲ್ಲಿ ಮಸಕ ಅಂದ್ರೆ ಆವೇಶ, ಆರ್ಭಟ. ಯಾಕಂದ್ರೆ ಯಾವ ರೀತಿಯಾಗಿತ್ತು ಆ ಒಂದು ಸನ್ನಿವೇಶ ಅಂತಂದ್ರೆ ಹೊಸ ಕಾಲದ ಮುಂಗಾರಿನ ಮಳೆಯ ಏನು ಸಂದರ್ಭದಲ್ಲಿ ಆಕಾಶದಲ್ಲಿ ಗುಡುಗು ಮಿಂಚುಗಳನ್ನ ಮೀರಿಸುವಂತಹ ರೀತಿಯೊಳಗೆ, ಆವೇಶಭರಿತವಾಗಿ ಆರ್ಭಟಿಸುವಂತಹ ರೀತಿಯೊಳಗೆ, ಅದಕ್ಕೂ ಮೀರಿದ ಹಸಕಳೆದು ಅಂದ್ರೆ ಮೀರಿ, ಅದನ್ನೂ ಮೀರುವಂತ ರೀತಿಯೊಳಗೆ ಕೃತಾಂತ ಜಿಹ್ವೆ. ಇಲ್ಲಿ ಕೃತಾಂತ ಜಿಹ್ವೆ, ಕೃತಾಂತ ಅಂದ್ರೆ ಯಮನ ನಾಲಿಗೆ, ಜಿಹ್ವೆ ಅಂದ್ರೆ ನಾಲಿಗೆ. ಯಮನ ನಾಲಿಗೆಯು ಒಡಕರಿಸುವವೋಲ್, ಅಲ್ಲಾಡಿಸುವ ಹಾಗೆ, ಸ್ಫುರಿಸುವ ಹಾಗೆ. ಯಾಕೆಂದ್ರೆ ಅಲ್ಲಿ ಯಮ ಬಲಿಯನ್ನು ಪಡೆಯಲೆಂದು ಹೇಗೆ ನಾಲಿಗೆಯನ್ನ ಅಲ್ಲಾಡಿಸ್ತಾ ಇದ್ದನು. ಬಹುಶಃ ನೀವು ನೋಡಬೇಕಾಗಿರ್ತದೆ ಅಂತಂದ್ರೆ ಕೃತಾಂತ ಜಿಹ್ವೆ, ಯಮನ ನಾಲಿಗೆಯು ಸ್ಫುರಿಸುವ ಹಾಗೆ, ಸ್ಫುರಿಸು ಅಂತ ಕರಿತೀವಿ. ಹಾಗೇನೆ ಒಡಕರಿಸಬೋಲ್. ಯಾಕಂದ್ರೆ ಅಲ್ಲಿ ರೌದ್ರವಾಗಿ ಹಂಬಲಿಸುತ್ತಾ, ಬಲಿಯನ್ನು ಪಡೆಯಲಿಕ್ಕೆ ಬಂದಿದೆ ಏನೋ ಎನ್ನುವಂತಹ ರೀತಿಯೊಳಗೆ ರೌದ್ರವಾಗಿ ಹಂಬಲಿಸುತ್ತಾ ಹಾಗೆ ಬೆಸಸೆಂದು ವಿದ್ಯಾದೇವತೆ ಆ ರೀತಿಯೊಳಗೆ ಪ್ರತ್ಯಕ್ಷರಾಗಿಬಿಟ್ಟು ಹೇಳು ಯಾರನ್ನು ಕುರಿತು ಹೇಳ್ತಿದ್ದಾಳೆ? ರಾವಣನನ್ನ ಕುರಿತು ಕೇಳ್ತಾ ಇದ್ದಾಳೆ. ಯಾಕೆಂದ್ರೆ ನನ್ನನ್ನು ಉಳಿಸ್ಕೊಂಡಿದೆಯಲ್ಲ, ಪ್ರತ್ಯಕ್ಷರಾಗಿರ್ತಕ್ಕಂಥ ವಿದ್ಯಾದೇವತೆ ರಾವಣನ ಹಿಂದಿನಲ್ಲಿ ಪ್ರತ್ಯಕ್ಷರಾಗಿಬಿಟ್ಟು ಹೇಳು ಬೆಸಸೆಂದು ಹೇಳೆಂದು ಕರಂ ಅರವಿಸಿ. ಕರ ಅಂದ್ರೆ ಕೈ, ಕರ ಅಂತಕ್ಕಂಥ ಪದದ ಅರ್ಥ ಕೈ, ಇನ್ನೊಂದು ಅರ್ಥದಲ್ಲಿ ತೆರಿಗೆ ಅಂತಲೂ ಕೂಡ ಬರ್ತೀನಿ. ಇಲ್ಲಿ ಕರಂ ಅರವಿಸಿ ಕೈಯನ್ನ ಮುಂದಕ್ಕೆ ಚಾಚಿದಾಳೆ. ಚಾಚಿಬಿಟ್ಟು ಸನ್ನಿಧವಾಯ್ತು ವಿದ್ಯೆ ರಾವಣನಿದಿರೋಳ್. ಈ ರೀತಿಯಾಗಿ ನಾನು ಏನ್ ಮಾಡಬೇಕು ಹೇಳು ನನ್ನ ಕೆಲಸ ಹೇಳು ಅಂತ ಹೇಳ್ಬಿಟ್ಟು ವಿದ್ಯಾದೇವತೆ ಅಂತಕ್ಕಂಥವಳು ಪ್ರತ್ಯಕ್ಷರಾಗಿ ರಾವಣನ ಮುಂದೆ ಕೈಯನ್ನ ಚಾಚಿಬಿಟ್ಟು ಕೇಳ್ತಾ ಹೋಗುತ್ತೆ. ಹೀಗೆ ನಮ್ಮ ಕೆಲಸ ಏನು, ನಾನೇನು ಮಾಡಬೇಕು ಹೇಳು ಅಂತಂದೇಳಿ ರಾವಣನ ಹಿಂದಿನಲ್ಲಿ ಪ್ರತ್ಯಕ್ಷರಾಗಿರ್ತಕ್ಕಂಥ ವಿದ್ಯಾದೇವತೆ ರಾವಣನನ್ನ ಕೇಳ್ತಿದ್ದಾಳೆ. ಕೇಳಿದಾಗ ಅಂತೂ ಸನ್ನಿಹಿತೆಯಾಗಿ, ಯಾಕೆಂದ್ರೆ ಅಂತೂ ಸನ್ನಿಹಿತೆಯಾಗಿ ಈ ರೀತಿಯಾಗಿ ಪ್ರತ್ಯಕ್ಷರಾಗಿರ್ತಕ್ಕಂಥ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮದೇಹದಾರಿಯಪ್ಪ ರಾಮಸ್ವಾಮಿಯನ್ ಉಳಿದವರನ್ನು ಏನೆ ರಾವಣನು ಉಳಿದವರ ಅಳಿವು ಎನಗೇಕು ಎಂದು ವಿದ್ಯಾದೇವತೆಗೆ ಪಡೆಬಿಟ್ಟು ಶಾಂತಿಜಿನ ಭವನಂ 3 ಸುಳ್ಳು ಬಲಗೊಂಡು ಬರ್ಪ ಎನ್ನಗಂ ಅಂಗದಾದಿಗಳು ಹೊರಮಟ್ಟು ಹೋಗಿ ತಮ್ಮ ವೀರಂ ಕೂಡುವುದಂ. ಇಲ್ಲಿ ಏನನ್ನು ನೋಡಿದ್ದೀವಿ? ಈ ರೀತಿಯಾಗಿ ಪ್ರತ್ಯಕ್ಷರಾಗಿರ್ತಕ್ಕಂಥ ವಿದ್ಯಾದೇವತೆ ಅಂತಕ್ಕಂಥವಳು ರಾವಣನ ಎದುರಿನಲ್ಲಿ ನಿಂತ್ಕೊಂಡ್ಬಿಟ್ಟು ಏನು ಬೇಕಾಗಿದೆ ಕೇಳು ಅಂತ ಹೇಳಿದಾಗ ಈ ರೀತಿ ಪ್ರತ್ಯಕ್ಷರಾಗಿರ್ತಕ್ಕಂಥವಳು ಏನನ್ನ ಹೇಳ್ತಿದ್ದಾಳೆ? ರಾವಣನನ್ನು ಕುರಿತಂತೆ ಹೀಗೆ ಹೇಳ್ತಿದ್ದಾಳೆ. ಏನು ಅಂತಂದ್ರೆ ಚಕ್ರಧರನಪ್ಪ. ಚಕ್ರಧರ ಅಂದ್ರೆ ಚಕ್ರವನ್ನ, ಆಯುಧವನ್ನ ಹಾಕಿ ಬಂದಿರ್ತಕ್ಕಂಥವನು ಯಾರು ಅಂತಂದ್ರೆ ಲಕ್ಷ್ಮೀಧರ ಅಂದ್ರೆ ಲಕ್ಷ್ಮಣ.
ಬಹುಶಃ ಈಗಾಗಲೇ ಹೇಳಿದ್ವಿ ನಾವು ಓದ್ ಕ್ಲಾಸ್ನಲ್ಲಿ ಏನು ಅಂತಂದರೆ ಜೈನ ಧರ್ಮದಲ್ಲಿ ಬಹುಶಃ ಈ ಒಂದು ನಾಗಚಂದ್ರನ ಕಾವ್ಯ ಭಾಗದಲ್ಲಿ ಲಕ್ಷ್ಮಣ ವಾಸುದೇವನಾದರೆ ರಾವಣ ಪ್ರತಿವಾಸುದೇವನಾಗಿ ಬಹುಶಃ ನಾವು ಕಾವ್ಯ ಭಾಗದಲ್ಲಿ ನೋಡ್ತಿದ್ದೀವಿ. ಹಾಗಾಗಿ ವಾಸುದೇವನಾಗಿರ್ತಕ್ಕಂಥ ಲಕ್ಷ್ಮಣನು ಚರಮದೇಹಧಾರಿಯಪ್ಪ ರಾಮಸ್ವಾಮಿಯನ್ ಉಳಿಯಲ್ ನೋಡಿ ಏನಂತ ಹೇಳ್ತಿದ್ರೆ ಚರಮದೇಹಧಾರಿಯಪ್ಪ ಕೊನೆಯ ಜನ್ಮದಲ್ಲಿ ಅವತರಿಸಿರ್ತಕ್ಕಂಥ ಬಹುಶಃ ಜೈನ ಧರ್ಮದಲ್ಲಿ ಮುಕ್ತಿಗೆ ಹತ್ತಿರವಾಗಿರ್ತಕ್ಕಂಥವನು ಅಂತ ಕರಿತಿದ್ದೀವಿ. ಮೋಕ್ಷಕ್ಕೆ ಹತ್ತಿರವಾಗಿರ್ತಕ್ಕಂಥವರು ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಒಳ್ಳೆಯ ಪುಣ್ಯ ಕಾರ್ಯಗಳನ್ನು ಮಾಡಿ ಜೀವನವನ್ನು ಮೋಕ್ಷದತ್ತೆ ಕೊಂಡೊಯ್ಯತಕ್ಕಂಥದ್ದು, ಮುಕ್ತಿಗೆ ಹತ್ತಿರವಾಗಿ ತೆಗೆದುಕೊಂಡಿರ್ತಕ್ಕಂಥವರಿಗೆ ಕೊನೆಯ ಜನ್ಮ ಅಂತ ಹೇಳ್ತಿದ್ದೀವಿ. ಯಾಕೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಯಾಕೆಂದರೆ ಹಾಗಾಗಿ ಬಹುಶಃ ಇಲ್ಲಿ ಜೈನ ಧರ್ಮದಲ್ಲಿ ಚರ್ಮದೇಹಧಾರಿಯ ಅಂದರೆ ಇಲ್ಲಿ ಕೊನೆಯ ಜನ್ಮದಲ್ಲಿ ಅವತಾರದಲ್ಲಿರ್ತಕ್ಕಂಥ ಮುಕ್ತಿಗೆ ಹತ್ತಿರವಾಗಿರ್ತಕ್ಕಂಥ ರಾಮಸ್ವಾಮಿಯ ಉಳಿಯಲ್. ಯಾಕಂದರೆ ಇವರು ರಾವಣನೇ ಈಗಾಗಲೇ ಯಾರನ್ನ ಚಕ್ರವನ್ನು ಆಯುಧವನ್ನಾಗಿ ಹೊಂದಿರತಕ್ಕಂಥ ಲಕ್ಷ್ಮಣನನ್ನು ಕೊನೆಯ ಜನ್ಮದಲ್ಲಿ ಅವತಾರವಾಗಿರ್ತಕ್ಕಂಥ ಮುಕ್ತಿಗೆ ಹತ್ತಿರವಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನು ಉಳಿದು ಅವರಿಬ್ಬರನ್ನ ಮಾತ್ರ ಬಿಟ್ಟು ಉಳಿದವರನ್ನು ಉಳಿಯಲ್ಲಿ ಏನೇ ಅಂದರೆ ಎನ್ನಲು ಅಂದರೆ ಉಳಿದವರನ್ನ ನಾನು ಬಿಡುವುದಿಲ್ಲ. ಹಾಗಾದರೆ ಯಾರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದಂಗಾಯಿತು, ಲಕ್ಷ್ಮಣನನ್ನು ಮತ್ತೆ ಶ್ರೀರಾಮಚಂದ್ರನನ್ನು ಬಿಟ್ಟು ಉಳಿದವರನ್ನು ಉಳಿಯಲ್ ಏನೇ ಉಳಿದವರನ್ನು ನಾನು ಉಳಿಸುವುದಿಲ್ಲ, ಕೊಲ್ಲುತ್ತೇನೆ ಎನ್ನಲು. ಹೇಗೆ ಅಂದರೆ ಎನ್ನಲು ಹೀಗೆ ಹೇಳಿದಾಗ ಆಗ ರಾವಣ ಹೇಳ್ತಾರೆ. ಯಾಕೆಂದರೆ ರಾವಣನಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ರಾಮ ಲಕ್ಷ್ಮಣನ ಕೊಲ್ಲುವಂತಹ ಶಕ್ತಿ ನನಗೆ ಸಿದ್ಧಿಸಲಿ ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡೇ ಆ ಒಂದು ವಿದ್ಯಾದೇವತೆಯನ್ನ ಪ್ರತ್ಯಕ್ಷ ಮಾಡಿಕೊಂಡಿದ್ದ ರಾವಣ. ಹಾಗಾಗಿನೇ ರಾವಣ ವಿದ್ಯಾದೇವತೆಯನ್ನು ಕುರಿತು ಹೇಳ್ತಿದ್ದಾನೆ. ಏನು ಅಂದರೆ ರಾವಣನು ಉಳಿದವರ ಹಳೆವು ನನಗೆ ಎಂಬುದೆಂದು ವಿದ್ಯಾದೇವತೆ ಮುಂದೆ ಹೇಳ್ತಿದ್ದ ರಾವಣ. ನೋಡು, ಉಳಿದವರ ಹಳೆವಿದೆಯಲ್ಲ, ಉಳಿದವರ ನಾಶವಿದೆಯಲ್ಲ, ಅದು ನನಗೆ ಯಾವ ಲೆಕ್ಕ? ನಾನು ತಪಸ್ಸನ್ನು ಆಚರಿಸಿ ನಿನ್ನನ್ನು ವಶಪಡಿಸಿಕೊಂಡಿದ್ದೆ ಏನನ್ನ ರಾಮ ಲಕ್ಷ್ಮಣನ ಕೊಲ್ಲುವುದಕ್ಕಾಗಿಯೇ. ಅದನ್ನು ಬಿಟ್ಬಿಟ್ಟು ರಾಮ ಲಕ್ಷ್ಮಣನ ಉಳಿದವರನ್ನ ಕೊಲ್ಲುತ್ತೇನಂತ ಹೇಳ್ತಿದೆಯಲ್ಲ, ನನಗೆ ಉಳಿದವರ ಹಳೆವು ನನಗೆ ಎಂಬುದೆಂದು. ಉಳಿದಂಥವರಿದಾರಲ್ಲ, ವಾನರ ಸೈನ್ಯವೇ ಇರಬಹುದು, ಶ್ರೀರಾಮಚಂದ್ರನ ಕರೆಯತಕ್ಕಂಥ ಏನಿದೆ ವೀರಾದಿವೀರರು ಯಾರೇ ಇರಬಹುದು, ಅವರೆಲ್ಲರನ್ನ ಸಂಹಾರ ಮಾಡೋದು ನನಗೆ ದೊಡ್ಡದಲ್ಲ, ಯುದ್ಧ ಭೂಮಿಯಲ್ಲಿ ಅವರನ್ನು ಕೊಲ್ಲೋದು ದೊಡ್ಡದಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಕಥೆ ಕೇಳ್ತಿದ್ದಾನೆ. ಏನಂದರೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಹಳೆವು ಬೇಕು, ಅವರನ್ನು ಕೊಲ್ತಕ್ಕಂಥ ಶಕ್ತಿ ನನಗೆ ಬೇಕಾಗಿದೆ ಅಂತ ಹೇಳ್ತಿದ್ದಾನೆ. ಉಳಿದವರ ಹಳೆವು ಎನಗೆ ಉದೆಂದು ವಿದ್ಯಾದೇವತೆಗೆ ಪಡಬಟ್ಟು ನೋಡಿ. ಯಾಕೆಂದರೆ ವಿದ್ಯಾದೇವತೆ ಯಾವಾಗ ರಾಮಚಂದ್ರ ಮತ್ತು ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತ ಹೇಳ್ತಿದ್ದಾರೋ, ಹೇಳಿದ ತಕ್ಷಣವೇ ಉಳಿದವರ ಹಳೆವು ನನಗೇನು ದೊಡ್ಡದಲ್ಲ, ಉಳಿದವರನ್ನು ನಾನೇ ಸಂಹಾರ ಮಾಡುತ್ತೇನೆ. ಹಾಗಾಗಿ ಮತ್ತೆ ಅವನು ಏನು ಮಾಡ್ತಿದ್ರೆ ಜಿನಮಂದಿರಕ್ಕೆ ಮತ್ತೆ ವಿದ್ಯಾದೇವತೆಗೆ ನಮಸ್ಕರಿಸಿಬಿಟ್ಟು ಜಿನಮಂದಿರಕ್ಕೆ ಹೋಗಿ ಜಿನಭವನವನ್ನು 3 ಸೂಳ್ ಬಲಗೊಂಡು ಜೈನ ಮಂದಿರವನ್ನು ಮತ್ತೆ 3 ಪ್ರದಕ್ಷಿಣೆ ಹಾಕಿಬಿಟ್ಟು ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಏನು ಅಂದರೆ 3 ಸುತ್ತು ಅದನ್ನು ಸುತ್ತಿಬಿಟ್ಟು ಬರ್ಪ ಅನ್ಯಗಂ ನೋಡಿ. ಯಾಕಂದರೆ ಅಲ್ಲಿ ಬರ್ಪ ಅಂದರೆ ಬರುವ, ಅನ್ಯಗಂ ಅಷ್ಟರಲ್ಲಿ ಏನಾಯಿತು, ಬರ್ಪ ಅನ್ಯಗಂ ಬರುವ ಅಷ್ಟರಲ್ಲಿ ಯಾವಾಗ ಇವನು ಜಿನಮಂದಿರವನ್ನು ಪ್ರವೇಶ ಮಾಡಿಬಿಟ್ಟು 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಮತ್ತೆ ಅವನು ಎಲ್ಲಿಗೆ ಅಂತಃಪುರಕ್ಕೆ ಹೋಗುವ ವೇಳೆಗೆ ಏನಾಗ್ತಿದೆ ಅಂದರೆ ಅಷ್ಟರಲ್ಲಿ ಬರ್ಪ ಅಂದರೆ ಬರುವ, ಅನ್ಯಗಂ ಅಷ್ಟರಲ್ಲಿ ಅಂಗದಾದಿಗಳು ಈ ಕಡೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ಹೀಗೆ ಬಂದಿರತಕ್ಕಂಥ ಅಂಗದ ಮತ್ತು ಅವನ ಮುಖ್ಯವಾಗಿರ್ತಕ್ಕಂಥ ಅವನೆಲ್ಲ ಸೈನ್ಯ ಸಮೂಹ ಇತ್ತಲ್ಲ, ನಾವು ಏನು ಮಾಡಿದ್ರು ಅಂತಂದರೆ ಓಹೋ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನ ಸಂಹಾರ ಮಾಡಲಿಕ್ಕೆ ಏನೇನೋ ಹೆಚ್ಚಿನ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ರಾವಣ ಜಿನಮಂದಿರದಲ್ಲಿ ತಪಸ್ಸನ್ನು ಮಾಡ್ತಿದ್ದಾನೆ. ಆ ಸಂದರ್ಭದಲ್ಲಿ ತಪಸ್ಸನ್ನು ಭಂಗ ಮಾಡಬೇಕು, ಹಾಗೆ ಅರಮನೆಯ ಅಂತಃಪುರದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂಗದಾದಿಗಳು ನೋಡಿ, ಸುಮ್ಮನೆ ಇರಲಿಲ್ಲ. ಅಂಗದ ಮತ್ತು ಅವನ ಸಂಗಡಿಗರಾಗಿರ್ತಕ್ಕಂಥ ಕಪಿ ಸೈನ್ಯದ ನಾಯಕನಾಗಿರ್ತಕ್ಕಂಥವನು ಅಂಗದ ನೆನಪಿಟ್ಕೋಬೇಕು. ಯಾಕಂದರೆ ಅಂಗದ ಯಾರು ಕಪಿ ಸೈನ್ಯದ ನಾಯಕ. ಈ ಉಳಿದಂಥ ಕಪಿ ಸೈನ್ಯ ಮತ್ತು ಅಂಗದ ಏನು ಮಾಡ್ತಿದ್ದಾರೆ ಅಂದರೆ ಇವರು ಯಾವಾಗ ಜಿನಮಂದಿರದಲ್ಲಿ ತಪಸ್ಸನ್ನು ಆಚರಿಸುವುದರಲ್ಲಿ ಮಗ್ನನಾಗ್ತಿದ್ದಾನೋ ಆಗ ಅವರು ಅಂತಃಪುರವನ್ನು ಪ್ರವೇಶ ಮಾಡ್ತಿದ್ದಾರೆ.
ಬರ್ತದೆ. ಅಂತಃಪುರವನ್ನು ಪ್ರವೇಶ ಮಾಡಿಬಿಟ್ಟು ಹೇಗಾದರೂ ಮಾಡಿ ನೀವು ತಪಸ್ಸನ್ನು ಭಂಗ ಮಾಡಬೇಕು, ತಪಸ್ಸನ್ನು ಕೆಡಿಸಬೇಕು. ತಪಸ್ಸನ್ನು ಭಗ್ನಗೊಳಿಸಿಬಿಟ್ರೆ ನೀವು ಹೆಚ್ಚಿನ ವಿದ್ಯೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಅಂಗದ ಮತ್ತು ಮೊದಲಾಗಿರ್ತಕ್ಕಂಥ ಕಪಿ ಸೈನ್ಯದ ವಾನರ ಸೈನ್ಯದ ಸಮೂಹವೆಲ್ಲದ ಏನು ಮಾಡ್ತಿದೆ ಅಂತಂದರೆ ಹೊರಮಟ್ಟು ಹೋಗಿ ಬಹುಶಃ ಅಂತಃಪುರಕ್ಕೆ ಹೋಗ್ಬಿಟ್ಟು ನಾನಾ ರೀತಿಯಾಗಿ ತೊಂದರೆಯನ್ನು ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ, ಆಗಿರ್ತಕ್ಕಂಥ ತನ್ನ ಪತ್ನಿ ಆಗಿರ್ತಕ್ಕಂಥವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಉಂಟು ಮಾಡಿಬಿಟ್ಟು ಆ ವೇಳೆಗೆ, ಯಾಕಂದರೆ ಇವನು ಜಿನಮಂದಿರದಿಂದ ಹೋಗುವುದಕ್ಕೂ ಅವರು ಅಂತಃಪುರವನ್ನು ಪ್ರವೇಶ ಮಾಡಿ ಹಲವು ರೀತಿಯೊಳಗೆ ತೊಂದರೆಗಳನ್ನು ಉಂಟು ಮಾಡಿಬಿಟ್ಟು ಹೋಗಿ ತಮ್ಮ ಬೀಡಂ ಕೊಡುವುದಂ, ಬಹುಶಃ ಅಲ್ಲಿ ಕಪಿ ಸೈನ್ಯದ ನಾಯಕನಾಗಿರ್ತಕ್ಕಂಥ ಅಂಗದ ಮತ್ತು ಮೊದಲಾದ ತೊಂದರೆಯನ್ನು ಕೊಟ್ಬಿಟ್ಟು ತಮ್ಮ ಏನೇಳಿ ಬೀಡಂ ತಮ್ಮ ವಾಸ ಮಾಡ್ತಕ್ಕಂಥ ಸ್ಥಳವನ್ನು ಪ್ರವೇಶಿಸಿದರು. ಯಾಕೆಂದರೆ ಹೀಗೆ ಆ ಒಂದು ಸ್ಥಳವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹೀಗೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಏನಾಗ್ತಿದೆ, ರಾವಣ ಅಂತಃಪುರಕ್ಕೆ ಹೋಗ್ತಿದ್ದಾನೆ. ಹೋದಾಗ ಮುಂದೆ ಹಿತ್ತ ದಶಾನನಂ, ಹಿತ್ತ ಅಂದ್ರೆ ಈ ಕಡೆ, ಏನಾಯ್ತು ಈ ಕಡೆ ದಶಾನನಂ ನಿಜವರೂಜನಮಂ ಪರಚಾಡಿ ಕಾಡಿದು ಉದ್ವತ್ ವಿರೋಧಿ ಕೇಚರರ ನಿಕ್ಕುವ ಬಲ್ ಉಳಿಸುಂದೆ ನೋಡು, ಬಲ್ ಉಳಿಸಿಂದೆ ಬಂದು ಪೊಯ್ವೆತ್ತ ಇಬಹ ಹಿರಿಯನ್ ತೊದರಿ ಕೆಂಗೇರಿ ಮೂಡಿದ ಭೃಂಗಮಾಲೆ ನೀಡೆತ್ತನೆ ಮೂಡಿದ ಮಯತನುಜಯ ಬಾಡಿದ ಪದ್ಮಂ. ಏನಾಗ್ತಿದೆ ಈ ಕಡೆ, ಅಲ್ಲಿ ಕಪಿ ಸೈನ್ಯ ಎಲ್ಲರೂ ಅಂಗದ ಜೊತೆಯಲ್ಲಿ ಬಂದ್ಬಿಟ್ಟು ಅಂತಃಪುರದ ಸ್ತ್ರೀಯರಿಗೆ ಇಲ್ಲದಂತೆ ಅಪಮಾನ ಮಾಡಿಬಿಟ್ಟಿದ್ದಾರೆ, ಇನ್ನಿಲ್ಲದಂತೆ ತೊಂದರೆಯನ್ನು ಮಾಡಿಬಿಟ್ಟಿದ್ದಾರೆ. ಅದನ್ನು ನೋಡಿರ್ತಕ್ಕಂಥ ರಾವಣ ಹೇಳ್ತಾರೆ ಏನಂದ್ರೆ ಇತ್ತ ದಶಾನನಂ ನಿಜವಾಗೂಚನಮಂ, ಯಾಕೆಂದ್ರೆ ನಿಜ ಅಂದರೆ ತನ್ನ ನಿಜ ನಿವಾಸದಲ್ಲಿ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಭೂಜನಮಂ ತಮ್ಮ ಸ್ತ್ರೀಯರನ್ನ ಹೊರಚಾಡಿ ನಿಂದಿಸಿ ಕಾಡಿದು, ಯಾಕೆಂದರೆ ಅವ್ರಿಗೆ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥ, ಕಷ್ಟವನ್ನು ಕೊಟ್ಟಿರ್ತಕ್ಕಂಥ, ನಾನಾ ರೀತಿಯೊಳಗೆ ಉಪಟಳವನ್ನು ನೀಡಿರ್ತಕ್ಕಂಥ ಯಾರು ಅಂಗದ ಮತ್ತು ಕಪಿ ಸೈನ್ಯದ ಮೇಲೆ ಉದ್ವತ್ತು ಸೊಕ್ಕಿದ ವಿರೋಧಿ, ಯಾಕೆಂದರೆ ಅಲ್ಲಿ ಕೇಚರರ ನಿಲ್ಲುವ ಅವನಿಗೆ ಬಹಳ ಕೋಪವನ್ನು ರಾವಣನಿಗೆ ಅಂತಃಪುರದ ಸ್ತ್ರೀಯರನ್ನು ಈ ರೀತಿಯಾಗಿ ನಿಲ್ಲಿಸಬಹುದೇ, ಕಾಣಬಹುದೇ ಅಂತ ಹೇಳ್ಬಿಟ್ಟು ಕೋಪಿಸಿಕೊಂಡಿರ್ತಕ್ಕಂಥ ಬಲಮುಳಿಸುಂದೆ ನೋಡಿ. ಯಾಕಂದರೆ ಅಪಾರವಾದ ಬಹಳದಿಂದ ಕೂಡಿರ್ತಕ್ಕಂಥ ಕೋಪದಿಂದ ಕೂಡಿರ್ತಕ್ಕಂಥವನಾಗಿ, ಅದ್ಭುತ ಅಥವಾ ನಾವೇನಂತೀವಿ ಅಂದರೆ ಬಹಳಷ್ಟು ಕೋಪದಿಂದ ಕೂಡಿರ್ತಕ್ಕಂಥವನಾಗಿ ರಾವಣನಿಗೆ ಅಪಾರವಾದ ಕೋಪವನ್ನು ಜೊತೆ ಬಂದು ಏನು ಮಾಡ್ತಿದ್ದಂದರೆ ಕೇಚರರ ನಿಕ್ಕುವ ನೋಡಿ. ಯಾಕಂದರೆ ಕೇಚರರ ಯಕ್ಷಗಂಧರ್ವರನ್ನ ಏನು ಹೇಳಿ ನನ್ನ ವೈರಿಗಳಾಗಿರ್ತಕ್ಕಂಥ ಅಂಗದ ಮತ್ತು ಮೊದಲಾಗಿರ್ತಕ್ಕಂಥವರನ್ನ ಯಕ್ಷಗಂಧರ್ವರನ್ನ ಏನು ಮಾಡ್ತಿದ್ದೀನಿ, ಕೊಂದು ಹಾಕಬೇಕು ಅಥವಾ ಅವರನ್ನ ಸಂಹಾರ ಮಾಡಬೇಕು ಅಂತಕ್ಕಂಥ ಸಿಟ್ಟಿನಲ್ಲಿ ಯಾಕೆ ಬಂದ ಅಂದರೆ ಅವ್ರ ಮೇಲೆ ಎಂಥ ಕೋಪ ಆಗಿತ್ತು ಅವನಿಗೆ ಅಂದರೆ ಪೋಯಿವೆತ್ತ ನೋಡಿ. ಯಾಕಂದ್ರೆ ಏಟು ತಿಂದ ಪೋಯಿವೆತ್ತ ಅಂದರೆ ಏಟು ತಿಂದ ಇವ ವೈರಿಜನ್ ತೊದರೆ, ತೊದರಿ ಇವ ಅಂದರೆ ಆನೆ, ಆನೆಯ ವೈರಿ ಸಿಂಹ ಅಂದರೆ ಏಟು ತಿಂದ ಸಿಂಹ, ಪೆಟ್ಟು ತಿಂದಂಥ ಸಿಂಹದಂತೆ. ಬಹಳ ಅದ್ಭುತವಾಗಿ, ಯಾಕಂದರೆ ಆ ರಾವಣನ ಮನಸ್ಥಿತಿ ಹೇಗಾಗಿತ್ತು ಅಂತಂದರೆ ಪೆಟ್ಟು ತಿಂದ ಸಿಂಹದಂತೆ ಕೋಪಾರೂಪನಾಗಿದ್ದ, ಅಪಾರವಾದ ಕೋಪಕ್ಕೆ ಒಳಗಾಗಿದ್ದ ರಾವಣ. ಹಾಗಾಗಿ ಇಲ್ಲಿ ಕವಿ ಏಟು ತಿಂದ ಸಿಂಹದಂತೆ, ಪೆಟ್ಟು ತಿಂದ ಸಿಂಹದಂತೆ ಕೋಪಿಷ್ಠನಾಗಿರ್ತಕ್ಕಂಥ ರಾವಣ ಮುಂದೆ ಕೆಂಗೇರಿ ಮೂಡಿದ ಭೃಂಗಮಾಲೆ ನೀಡತ್ತನೆ ನೋಡಿದ, ಕೆಂಗೇರಿ ಮೂಡಿದ ಕೆಂಪಾದ ಗೆರೆಗಳಿಂದ ಕೂಡಿದ, ಬಹುಶಃ ಕೆಂಗೇರಿ ಮೂಡಿದ ಅಂದರೆ ಕೆಂಪಾದ ಗೆರೆಗಳಿಂದ ಕೂಡಿರ್ತಕ್ಕಂಥ ಭೃಂಗಮಾಲೆ. ಭೃಂಗ ಅಂದರೆ ದುಂಬಿ, ದುಂಬಿ ಜೇನು. ಇಲ್ಲಿ ಕೆಂಪಾದ ಕಣ್ಣುಗಳನ್ನು ರೆಪ್ಪೆಗಳನ್ನು ಹೊಡೆಯುತ್ತಾ ಹೇಗೆ ಅದು ಬಹುಶಃ ನಾಶ ಮಾಡಲಿಕ್ಕೆ ಬಹುಶಃ ಅದು ಮುತ್ತಿಕ್ತಾ ಇದೆಯೋ ಭೃಂಗಮಾಲೆ ನೀಡೆತ್ತನೆ ವಿಸ್ತಾರವಾಗಿರ್ತಕ್ಕಂಥ, ಹೇಗೆ ಈ ದುಂಬಿ ಅಂತಕ್ಕಂಥದ್ದು, ಜೇನು ಅಂತಕ್ಕಂಥದ್ದು ತಾನು ಕೋಪಗೊಂಡಾಗ ಹೇಗೆ ಕಣ್ಣುಗಳನ್ನು ಬಿಡಿಸದೆ ಅಥವಾ ಬಂದ್ಬಿಟ್ಟು ಮುತ್ತಿಕ್ತಿದೆಯೋ ಹಾಗೇನೆ ರಾವಣನು ಏನು ಮಾಡ್ತಾನೆ ಅಂದರೆ ಅಪಾರವಾದ ಕೋಪವುಳ್ಳವನಾಗಿ ನೀಡಿದತ್ತನೆ ವಿಸ್ತಾರವಾದ ಮುಖವನ್ನಾಗಿ ಮುಖವನ್ನು ಎತ್ತಿ ನೋಡಿದ್ದಾನೆ. ನೋಡಿದ ಯಾರನ್ನ ಅವರಯ ಅಂತಃಪುರದಲ್ಲಿರ್ತಕ್ಕಂಥ ತನ್ನ ಪತ್ನಿಯಾಗಿರ್ತಕ್ಕಂಥ ಮಯ ತನುಜಯ, ಮಯ ಅಂದರೆ ಮಯ ಇರ್ತಕ್ಕಂಥ ರಾಕ್ಷಸ, ತನುಜ ಅಂದರೆ ಮಗ, ತನುಜ ಅಂದರೆ ಮಗಳು. ಇಲ್ಲಿ ಮಯ ಎನ್ನುವ ರಾಕ್ಷಸನ ಮಗಳಾಗಿರ್ತಕ್ಕಂಥ ಯಾರೋ ರಾವಣನ ಪತ್ನಿಯಾಗಿರ್ತಕ್ಕಂಥ ಮಂಡೋದರೆಯನ್ನ ನೋಡ್ತಾ ಇದ್ದಾನೆ. ನೋಡ್ಬಿಟ್ಟು ಮತ್ತು ಮಂಡೋದರೆ ಮತ್ತು ಆಕೆಯ ಸಖಿಯರನ್ನು ನೋಡಿದಾಗ ಬಾಡಿದ ಭಕ್ತ ಪದ್ಮಂ, ಯಾಗಿತ್ತು ಅವಳ ಮುಖ ಅಂದರೆ
ತಾವರೆ, ಪದ್ಮ ಅಂದರೆ ತಾವರೆ, ಕಮಲ ಅಂದರೆ ಕಮಲದಂಥ ಮುಖ, ಬಾಡಿ ಹೋಗಿರ್ತಕ್ಕಂಥ ಕಮಲದಂಥ ಮುಖವನ್ನ ಪತ್ನಿಯಾಗಿರ್ತಕ್ಕಂಥ ಮಂಡೋದರಿ ಏನಿದ್ದಲ್ಲ, ಯಾವಾಗ ಈ ಅಂಗದ ಮತ್ತು ಮೊದಲಾದ ಕಪಿಸೈನ್ಯನ ಏನೇಳಿ ಉಪಕಳದಿಂದ ಅಥವಾ ಅವರು ತೊಂದರೆಯನ್ನು ಕೊಟ್ಟಿರೋದ್ರಿಂದ ಅವಳ ಮುಖ ಬಾಡಿ ಹೋಗಿತ್ತು. ಯಾಕಂದ್ರೆ ಬಾಡಿ ಹೋದ ಕಮಲದಂತ ಇರ್ತಕ್ಕಂಥ ಆ ಒಂದು ಮಂಡೋದರಿಯ ಮಯತನುಜಯ, ಮಯ ಎಂಬ ರಾಕ್ಷಸನ ಮಗಳಾಗಿರ್ತಕ್ಕಂಥ ಮಂಡೋದರಿಯ ಮುಖ ಅಥವಾ ತನ್ನ ಪತ್ನಿಯ ಮುಖವನ್ನ ರಾವಣ ನೋಡ್ತಿದ್ದಾನೆ. ನೋಡ್ಬಿಟ್ಟು ಭಯಂಕರವಾದ ಕೋಪ ಏನಾಗ್ತಾನೆ, ಕೋಪ ಉಳ್ಳವನಾಗಿಬಿಟ್ಟು ರಾವಣ ಏನು ಮಾಡ್ತಾನೆ, ಅಂತಾಕೆ ಬೆರಸು. ಈ ರೀತಿಯಾಗಿ ಅಂತಃಪುರವನ್ನು ಕೂಡ್ಕೊಂಡಿರ್ತಕ್ಕಂಥ ರಾವಣ ಸಮಸ್ತ ಅಂತಃಪುರಂ ನೋಡಿ, ಸಮಸ್ತ ಅಂದರೆ ಎಲ್ಲ ಅಂತಃಪುರವೆಲ್ಲೋದನ್ನು ಒಂದು ಕ್ಷಣ ನೋಡಿದ್ದಾನೆ. ಯಾಕೆಂದರೆ ಈಗಾಗಲೇ ಏನು ಮಾಡಿದ್ರು, ಕಪಿಸೈನ್ಯ ಬಂದ್ಬಿಟ್ಟು ಅಪಾರವಾದ ನಾಶ ಮಾಡಿದ್ರು, ಸ್ತ್ರೀಯರನ್ನು ನಿಲ್ಲಿಸಿದ್ರು, ಅವ್ರನ್ನ ಕಾಡಿದ್ರು. ಹಾಗಾಗಿ ಅಂತಃಪುರವನ್ನು ನೋಡ್ಬಿಟ್ಟು ನಿಮಗಿನಿತು ಭಂಗಮಂ, ಸ್ತ್ರೀಯರನ್ನು ನೋಡ್ತಿದ್ದ ಅಂತಃಪುರದಲ್ಲಿ ಇರ್ತಕ್ಕಂಥ ಎಲ್ಲ ಸ್ತ್ರೀಯರನ್ನು ಒಂದು ಕ್ಷಣ ಗಮನಿಸ್ತಾ ಇದ್ದಾರೆ. ಯಾರು? ರಾವಣ ಒಂದು ಕ್ಷಣ ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ನೋಡ್ಬಿಟ್ಟು ನಿಮಗಿನಿತು ಭಂಗಮಂ ಮಾಡಿದ ಅಂಗದಾದಿಗಳಂ ಗೃಹಭಂಗ ಮಾತ್ರದೊಳೆ ಸೆರೆಗೈದು ತಂದು. ಎಷ್ಟು ಚೆನ್ನಾಗಿತ್ತು ನೋಡಿ. ಯಾಕೆಂದರೆ ಇಲ್ಲಿ ಯಾವಾಗ ತೀವ್ರವಾದ ಕೋಪಕ್ಕೆ ಒಳಗಾಗ್ತಿದ್ದ ರಾವಣ ತನ್ನ ಪತ್ನಿ ಮತ್ತು ಅಂತಃಪುರದಲ್ಲಿರ್ತಕ್ಕಂಥ ಸಖಿಯರ ಏನೇಳಿ ತೊಂದರೆ ಒಳಗಾಗಿರ್ತಕ್ಕಂಥವ್ರನ್ನ ನೋಡಿದ ತಕ್ಷಣವೇ ನಿಮಗಿನಿತು ಭಂಗಮಂ, ನಿಮಗೆ ಈ ರೀತಿಯಾಗಿ ಅವಮಾನವನ್ನು ಮಾಡಿದ ಅಂಗದಾದಿಗಳು ನೋಡಿ. ಯಾಕಂದರೆ ನಿಮ್ಮನ್ನು ಅವಮಾನಿಸಿರ್ತಕ್ಕಂಥ, ನಿಮ್ಮನ್ನು ತಿರಸ್ಕರಿಸಿರ್ತಕ್ಕಂಥ ಬಹುಶಃ ಅಂಗದ ಮತ್ತು ಮೊದಲಾದವರನ್ನ ಗೃಹಭಂಗ ಮಾತ್ರದೊಳೆ ಉಪ್ಪು ಗಂಟಿಕ್ಕುಳ್ಳವನಾಗಿ, ಗೃಹಭಂಗ ಅಂದರೆ ಇಲ್ಲಿ ಗೃಹಭಂಗ ಮಾತ್ರದೊಳೆ ಉಬ್ಬು ಗಂಟಿಕ್ಕಿರ್ತಕ್ಕಂಥ ಉಳ್ಳವನಾಗಿಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ಹಿಂದೆ ಒಂದು ಇದು ಹೇಳಿದ್ರು, ಹೆಂಗೆ ಬರ್ತದನು ಅಂದರೆ ಅಲ್ಲಿ ಕಚ್ಚಿ ಕೊಲ್ಲಲೆಂದೇ ಮುನ್ನುಗ್ಗಿ ಬರುವಂತೆ. ಯಾರು ಅಂದರೆ ತನ್ನ ಇಂಪಾದ ಇವುಗಳಿಂದ ದುಂಬಿಗಳು ಹೇಗೆ ಕಚ್ಚಿಕೊಳ್ಬೇಕು ಅಂತೇಳಿ ನಾವು ಘೋರ ಅಂತಕ್ಕಂಥ ಶಬ್ದವನ್ನು ಇಟ್ಕೊಂಡು ಬರ್ತಿದ್ದಾವಲ್ಲ ನಮ್ಮೇಲೆ, ಹಾಗೆಯೇ ರಾವಣನು ಕೂಡ ಬಂದ ಅಂತಕ್ಕಂಥದ್ದು ಹೇಳ್ತಿದ್ದೀವಿ. ಹಾಗೆ ಗೃಹಭಂಗ ಮಾತ್ರದೊಳೆ ಸೆರೆಗೈದು ತಂದು ನೋಡು, ಉಪ್ಪು ಗಂಟಿಕ್ಕಿರ್ತಕ್ಕಂಥ ಉಳ್ಳವನಾಗಿಬಿಟ್ಟು ಏನು ಮಾಡ್ತಾರೆ, ಸೆರೆಗೈದು ಅವನ್ನ ಹಿಡಿದು ತಂದು ನಿಮ್ಮ ಮುಂದೆ ನಿಲ್ಲಿಸಿ ಬಹುಪ್ರಕಾರ ಅಂದರೆ ನಾನಾ ರೀತಿಯಿಂದ ಏನು ಮಾಡ್ತಾರೆ, ಪರಿಭವಿಸಿದಪ್ಪನೆಂದು ಸಂತೈಸಿ, ಪರಿಭವಿಸಿದಪ್ಪನೆಂದು ಅವ್ರನ್ನ ಅವಮಾನಿಸ್ತಾ ಇದ್ದೀನಿ, ಅವ್ರನ್ನ ತಿರಸ್ಕರಿಸ್ತಿದ್ದೀನಿ. ನೋಡ್ರಿ, ನಿಮಗೆ ಅವಮಾನ ಮಾಡಿರ್ತಕ್ಕಂಥವ್ರು ಏನಿದಾರಲ್ಲ ಅಂಗದ ಮತ್ತು ಮೊದಲಾದವರು, ಅವರನ್ನು ನಿಮ್ಮ ಎದುರಿನಲ್ಲಿ ತಂದು ನಿಲ್ಲಿಸಿ ಅವರಿಗೆ ನಾನಾ ರೀತಿಯಿಂದ ಕೂಡಿರ್ತಕ್ಕಂಥ ಅವಮಾನವನ್ನು ಮಾಡುತ್ತೇನೆ, ಅವರನ್ನು ಅವಮಾನ ಉಂಟಾಗುವಂತೆ ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ಅಂತಃಪುರದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ಸಂತೈಸಿ ಸಮಾಧಾನಪಡಿಸಿ ಶಾಂತಿ ಜಿನಭವನದೋಳ್ ನೋಡಬೇಕಂದ್ರೆ ಇಲ್ಲಿ ಶಾಂತಿ ಜಿನಭವನದೋಳ್ ಮಹಾಪೂಜೆಯ ಮಾಡಿಸಿ ತನ್ನ ವೈದಿಕರನ್ನು ಸಂಹಾರ ಮಾಡಲಿಕ್ಕೆ ಮತ್ತೆ ಏನು ಮಾಡ್ತಿದ್ದಾನೆ ಇವನು, ಶಾಂತಿ ಜಿನಭವನದೋಳ್ ಶಾಂತಿ ಜೈನ ಮಂದಿರದಲ್ಲಿ ಮತ್ತೊಂದು ಸಾರಿ ಮಹಾಪೂಜೆಯ ಮಾಡಿಸಿ ಮತ್ತೆ ಪೂಜೆಯನ್ನು ಮಾಡಿಸ್ಬಿಟ್ಟು ನಿರ್ವರ್ತಿತ ನಿಯಮನ್ ಅಮೃತಹಾರವನ್ನು ಆರೋಪಿಸಿ, ನಿರ್ವರ್ತಿತ ಅಂದರೆ ಪೂರೈಸಿರ್ತಕ್ಕಂಥ ನಿಯಮಾನುಸಾರವಾಗಿ ಇರ್ತಕ್ಕಂಥ ಅಮೃತವನ್ನು ಅಂದರೆ ಸ್ವರ್ಗದಲ್ಲಿ ವಾಸಿಸತಕ್ಕಂಥ ದೇವಾನುದೇವತೆಗಳು ಸೇವಿಸುವ ಆಹಾರ ಅಂತ ಹೇಳ್ತಾರೆ. ಸಾಮಾನ್ಯರಿಂದ ಈ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅದು ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥವರಿಗೆ ಮಾತ್ರ ಸಾಧ್ಯತೆ ಇದೆ. ರಾವಣನಿಂದ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಪಾಲಿಸಲಿಕ್ಕೆ ಸಾಧ್ಯತೆ ಇದೆ. ನಿಯಮ ಅಂತಕ್ಕಂಥ ಮಾತು ಬಂದಾಗ ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳು ಏನೋ ಆರೋಪಿಸುವಂಥ ಸೇವಿಸುವಂಥ ಆಹಾರ, ಅದಕ್ಕೆ ದೇವತೆಗಳು ಸೇರಿಸ್ತಕ್ಕಂಥ ಆಹಾರದ ರೀತಿಯೊಳಗೆ ನಿಯಮವನ್ನು ಅವರು ಪಾಲಿಸಿಬಿಟ್ಟು ತದನಂತರ ನೋಡಿ, ಯಾಕಂದರೆ ಒಂದು ನಿಯಮಕ್ಕೆ ಒಳಪಟ್ಟು, ಯಾಕಂದರೆ ದೇವತೆಯನ್ನು ವಶಪಡಿಸಿಕೊಳ್ಳಬೇಕು ಸ್ವಲ್ಪ ಅಲ್ಲ, ಕಠಿಣವಾದ ವ್ರತವನ್ನು ಆಚರಿಸಬೇಕಾಗ್ತದೆ. ಸ್ವರ್ಗದಲ್ಲಿ ದೇವಾನುದೇವತೆಗಳು ಸೇವಿಸುವಂಥ ಆಹಾರ ಒಂದು ಎಲೆಯ ಮೇಲಿರುವಂಥ ಒಂದು ಅಗಲನ್ನು ಸೇವಿಸಿ ಆ ಘೋರವಾದ ತಪಸ್ಸನ್ನು ಮಾಡತಕ್ಕಂಥದ್ದನ್ನು ನಾವು ನೋಡ್ತಿದ್ದೀವಿ. ಅದೇ ರೀತಿಯಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಿಸಲಿಕ್ಕೆ ಅವನು ನಿಯಮವನ್ನು ಪಾಲಿಸಿಬಿಟ್ಟು ತದನಂತರ ಬಹುರೂಪಿಣಿ ವಿದ್ಯಾ ಪ್ರಭಾವಂ ಪರೀಕ್ಷಿಸಿ, ಆಮೇಲೆ ವಿದ್ಯಾದೇವತೆ ನನಗೆ ಪ್ರತ್ಯಕ್ಷರಾಗಿದ್ದವರಿಗಿದ್ದು ಅಂತ ಹೇಳ್ಬಿಟ್ಟು ಬಹುರೂಪಿಣಿ, ಅಲ್ಲಿ ಬಹುರೂಪಿಣಿ ಅಂತಕ್ಕಂಥ ಮಾತು ಬಂದಾಗ ಹಲವು ರೂಪಗಳನ್ನು ಬೇಡಿದ ರೂಪವನ್ನು ಧರಿಸುವಂಥವಳು
ಅಂತ ಹೇಳ್ತಿದ್ದೀವಿ. ಹಲವು ರೂಪಗಳನ್ನು ಎತ್ತುವಂಥವಳು ಹಲವು ಪ್ರಕಾರ ರೂಪಗಳನ್ನು ಏನೇಳಿ ಬೇಕೆಂದಾಗ ಪಡೆಯುವಂಥವಳು ಅಂತ ಕರಿತೀವಿ. ವಿದ್ಯಾ ಪ್ರಭಾವಂ ಪರೀಕ್ಷಿಸಿ, ಆ ವಿದ್ಯಾದೇವತೆ ಬಂದಿದ್ದಾಳೆ ಏನೋ ಅಂತ ಹೇಳ್ಬಿಟ್ಟು ಪರೀಕ್ಷೆಯನ್ನು ಮಾಡಿ ಪ್ರಮೋದ ಮುದಿತ ಹೃದಯದವನಾಗಿ ಸಂತೋಷವನ್ನು ಹೊಂದಿರತಕ್ಕಂಥ ಅಥವಾ ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಂಡಿರುವಂಥವನಾಗಿ. ಇಲ್ಲಿ ರಾವಣ ಬಹುರೂಪಿಣಿ ವಿದ್ಯೆ ಹಲವು ಪ್ರಕಾರದ ರೂಪವನ್ನು ಇರತಕ್ಕಂಥ ವಿದ್ಯಾದೇವತೆ ನನಗೆ ಪ್ರತ್ಯಕ್ಷವಾಗಿದ್ದಾಳೆ ಅಂತಕ್ಕಂಥದ್ದನ್ನು ಪರೀಕ್ಷೆಯನ್ನು ಮಾಡಿಕೊಂಡ್ಬಿಟ್ಟು ಮುಂದೆ ಸಂತೋಷವನ್ನು ಹೃದಯದಲ್ಲಿ ತುಂಬಿರ್ತಕ್ಕಂಥವನಾಗಿಬಿಟ್ಟು ಪ್ರಮೋದ ಮುದಿತ ಹೃದಯದವನಾಗಿ ಅತ್ಯಂತ ಸಂತೋಷದಿಂದ ಕೂಡಿರ್ತಕ್ಕಂಥ ಹೃದಯವನ್ನು ತುಂಬಿಕೊಂಡಿರ್ತಕ್ಕಂಥವನಾಗಿ ಎಲ್ಲಿ ಬರ್ತಿದ್ದಾನೆ. ಬಹುಶಃ ಅವನು ನೋಡ್ತಿದ್ದಾನೆ ಏನು ಅಂದರೆ ಸಮಧಿಕರವಾರ್ ಜಗತ್ರಯದೊಳೆನ್ನು ಎನಗೆ ಎನ್ನೋಳು ಇದಿಚ್ಚುವನ್ನರಾರು ಸಮರದೊಳೆಂದು ತನ್ನ ಭುಜದಂಡವನ್ನು ವೀಕ್ಷಿಸಿ ಜಾನಕಿ ಮುಖಾಬ್ಜವನ್ ಅವಲೋಕಿಸಲು ಕಡಿಮೆ ಕಾತರನಾಗಿ ಎಚ್ಚರಾಧಿಪಂ ತಮದವನಕ್ಕೆ ಬಂದನ್ ಅರಳವುಗಳಿಲ್ಲದ ಕಾಮ ಎಂಬಿನಂ. ಎಷ್ಟು ಚೆನ್ನಾಗಿದೆ ನೋಡಿ. ಏಕೆಂದರೆ ನಾನು ಯಾವಾಗ ಬಹುರೂಪಿಣಿ ವಿದ್ಯೆ ಇರ್ತಕ್ಕಂಥದ್ದು ನನಗೆ ಸಿದ್ಧಿಸಿದೆ ಇರ್ತಕ್ಕಂಥದ್ದು ಅವನಿಗೆ ಮನದಷ್ಟಾಗ್ತಿದೆಯೋ, ನನಗೆ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯಾದೇವತೆ ಒಲಿದಿದ್ದಾನೆ, ಅವಳನ್ನು ನಾನು ಸಿದ್ಧಿಸಿಕೊಂಡಿದ್ದೇನೆ ಅಂತ ಗೊತ್ತಾದ ಮೇಲೆ ಅವನು ಸಮಧಿಕರ ನನಗಿನ್ಯಾರು ಸರಿಸಮನಾಗಿದ್ದಾನೆ, ನನಗೆ ಯಾರೂ ಸಾಧ್ಯ ಎಲ್ಲಿ ಅಂದರೆ ಜಗತ್ರಯೋ ಇನ್ನು ನನಗೆ ಅಲ್ಲಿ ಜಗತ್ರಯದೋಳು, ಜಗತ್ತು ತ್ರಯ ಅಂದರೆ ಮೂರು, ಭೂಲೋಕ ಸ್ವರ್ಗ ಮತ್ತು ನರಕ. ಈ ಮೂರು ಲೋಕಗಳಲ್ಲಿ ಒಂದು ಭೂಲೋಕ ಸ್ವರ್ಗ ನರಕ ಇರ್ತಕ್ಕಂಥ ವಿಧಾನ ಎನ್ನುವ ಕಲ್ಪನೆ ಇದೆ. ಅದು ನಾವು ಭೂಲೋಕವನ್ನು ನೋಡ್ತಿದ್ದೀವಿ. ಸ್ವರ್ಗ ಇದೆಯೋ ಗೊತ್ತಿಲ್ಲ, ನರಕ ಇದೆಯೋ ಗೊತ್ತಿಲ್ಲ. ಆದರೆ ಭೂಪುರಾತನ ಕಾಲದಿಂದ ಮೂರು ಲೋಕಗಳು ಅಂತ ಹೇಳ್ತೀವಿ ನಾವು. ಸ್ವರ್ಗದಲ್ಲಿ, ಭೂಲೋಕದಲ್ಲಿ, ಆಮೇಲೆ ನರಕದಲ್ಲಿ. ಈ ಮೂರು ಲೋಕದಲ್ಲಿ ಯಾಕಂದರೆ ಜಗತ್ರಯದೋಳು ಇನ್ನೂ ನನಗೆ ಇನ್ನೋಳು, ಯಾಕಂದರೆ ನನಗೆ ಹೆಣ್ಣೋಳು ನೋಡಕ್ಕೆ ನನ್ನಲ್ಲಿ, ಹೆಣ್ಣೋಳು ನನ್ನಲ್ಲಿ ಇದಿಚ್ಚುವನ್ನರಾರು ನನ್ನ ಎದುರಿನಲ್ಲಿ ಹೋರಾಟ ಮಾಡ್ತಕ್ಕಂಥವನು ಯಾರಾಗಿದ್ದಾರೆ ಇಲ್ಲ ಅಂತೇಳಿ ತಿಳಿಸಿಕೊಂಡು ಸಮರದೊಳೆಂದು ಯುದ್ಧ ಭೂಮಿಯಲ್ಲಿ ಈ ಮೂರು ಲೋಕದಲ್ಲಿ ನನ್ನನ್ನು ಯಾರಾದರೂ ಎದುರಾಕೊಂಡು ಯುದ್ಧ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತೇಳ್ಬಿಟ್ಟು ಸಮರದೊಳೆಂದು ತನ್ನ ಭುಜದಂಡವನ್ನು ವೀಕ್ಷಿಸಿ ನೋಡಕ್ಕೆ ತನ್ನ ಭುಜದಂಡಮವು ಬಹುಬಲದಿಂದ ಕೂಡಿರ್ತಕ್ಕಂಥ ನೀಲಬಾಹುಗಳನ್ನು, ಬಹು ಅಂದರೆ ರಾವಣ ತಾನು ಸಿದ್ಧಿಸಿಕೊಂಡಿರ್ತಕ್ಕಂಥ ವಿದ್ಯೆಯಿಂದ ತನಗೆ ಏನಾಗಿದೆ, ತನ್ನ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗಿದೆ. ಹಾಗಾಗಿ ತನ್ನ ಭುಜದಂಡವನ್ನು ವೀಕ್ಷಿಸಿ ತನ್ನ ನೀಲವಾಗಿರ್ತಕ್ಕಂಥಂದರೆ ಬಲವಾಗಿರ್ತಕ್ಕಂಥ ಬಾಹುಗಳನ್ನು, ನೀಲವಾದ ಬಾಹುಗಳನ್ನು ಒಂದು ಕ್ಷಣ ಏನು ಮಾಡ್ತಿದ್ದಾನೆ ಅವನ್ನ ವೀಕ್ಷಿಸಿ ಗಮನಿಸಿಬಿಟ್ಟು ಜಾನಕಿ ಮುಖಾಕ್ಷಮನ್ ಅವಲೋಕಿಸಲ್. ಜಾನಕಿ ಅಂದರೆ ಸೀತೆ. ಇಲ್ಲಿ ಸೀತೆಯನ್ನು ಮುಖವನ್ನು ನೋಡಬೇಕು ಅಂತಿದ್ದೇನೆ. ಇನ್ನು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದ ಮೇಲೆ ನಾನು ಸೀತೆಯ ಮೇಲೆ ನನ್ನವರಾಗ್ತದೆ, ಸೀತೆಯನ್ನು ನಾನು ಸುಲಭವಾಗಿ ವಶಪಡಿಸಿಕೊಳ್ಳಬಹುದು ಅಂತಕ್ಕಂಥ ಅತೀವವಾದ ಆಸೆಯಿಂದ ಮುಂದೆ ಏನು ಮಾಡ್ತಿದ್ದಾನೆ ಅಂದರೆ ಅವಲೋಕಿಸಲ್. ಜಾನಕಿ ಮುಖಾಕ್ಷಮನ್ ಅವಲೋಕಿಸಲ್. ಬಹುಶಃ ಜಾನಕಿಯ ಮುಖವನ್ನು ನೋಡುವುದಕ್ಕೆ, ಅಲ್ಲಿ ಕಮಲದಂಥ ಮುಖವನ್ನು ಅವ್ರು ನೋಡಲಿಕ್ಕೆ ಏನು ಮಾಡ್ತಿದ್ದಾನೆ, ಕರ ಅಂದರೆ ವಿಶೇಷವಾಗಿ ಅವಲೋಕಿಸಲು ಅಂದರೆ ಕಾಣಲು. ಯಾಕೆಂದರೆ ಕಮಲದಂಥ ಮುಖವನ್ನು ಹೊಂದಿರತಕ್ಕಂಥ ಜಾನಕಿ ಸೀತೆಯನ್ನು ಕಾಣಬೇಕು ಅಂತಕ್ಕಂಥ ಅಥವಾ ಅವಳು ನೋಡಲು ಕಾತರನಾಗಿ, ಕರ ಅಂದರೆ ಅಲ್ಲಿ ವಿಶೇಷವಾದಂಥ ಏನೇಳಿ ಆತುರದಿಂದ, ಕಾತರನಾಗಿ ಆತುರ, ಅಲ್ಲಿ ವಿಶೇಷವಾದಂಥ ಒಂದು ಆತುರದಿಂದ ಏನು ಮಾಡ್ತಿದ್ದಾನೆ ಅಂತಂದರೆ ವಿಯಚ್ಚರಾಧಿಪಂ, ಅಲ್ಲಿ ಆಕಾಶದಲ್ಲಿ ವಿಯಚ್ಚ ಪ್ರಸಾದಿಪಂ. ಯಾಕಂದರೆ ವಿಯಚ್ಚರಾಧಿಪಂ ಆಕಾಶದಲ್ಲಿ ಸಂಚರಿಸ್ತಕ್ಕಂಥವರಿಗೆ ವಿಯಚ್ಚರಾಧಿಪಂ ಅಂತ ನಾವು ಕರಿತಿದ್ದೀವಿ. ಹಾಗಾಗಿ ವಿಯಚ್ಚರಾಧಿಪಂ ಯಾಕಂದರೆ ಅಲ್ಲಿ ರಾವಣನು ಪ್ರಮದವನಕ್ಕೆ ಬಂದನು. ಪ್ರಮದವನ ಅಂದರೆ ಸೀತೆಯನ್ನು ಏನು ಬಹುಶಃ ಅವನು ಎತ್ಕೊಂಡು ಬಂದಿದ್ನೋ ಅಥವಾ ಸೀತೆಯನ್ನು ತಗೊಂಡು ಬಂದಿದ್ನೋ ತಂದುಬಿಟ್ಟು ಪ್ರಮದವನದಲ್ಲಿ ಅವಳನ್ನು ಕಳಿಸಿದ. ಹೇಗಾದರೂ ಮಾಡಿ ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿ
ನಮ್ಮಂತೆ ಮಾಡಿಕೊಳ್ಬೇಕೆನ್ನುವ ಮಹದಾಸೆಯನ್ನ ರಾವಣ ಬಂದಿದ್ದ. ಹಾಗಾಗಿ ಪ್ರಮದವನಕ್ಕೆ ಅವನು ಯಾಕೆ ಬರ್ತಿದ್ದಾನಂದ್ರೆ, ಓಹೋ ಇನ್ನು ನನಗೆ ಸಿದ್ಧಿಸಿದೆ, ನನಗೆ ಬಹುಬಲದ ಪರಾಕ್ರಮ ಅಂತಕ್ಕಂಥದ್ದನ್ನೇ ವಿದ್ಯಾದೇವತೆ ನೀಡಿದ್ದಾರೆ, ನನಗಿನ್ನು ಮೂರು ಲೋಕದಲ್ಲಿ ಎದುರಾಗ್ತಕ್ಕಂಥದ್ದು ಆಗುತ್ತಿಲ್ಲ ಅಂತೇಳಿ ಅತೀವವಾದಂತಹ ಆಸೆಯನ್ನು ಬಿಡವನಾಗಿದ್ದು ಸೀತೆಯ ಮುಖವನ್ನು ನೋಡಲಿಕ್ಕೆ ಎಲ್ಲಿ ಬರ್ತಿದ್ದಾನೆ ಅಶೋಕವನಕ್ಕೆ ಅಥವಾ ಪ್ರಮದವನಕ್ಕೆ ಬರ್ತಾ ಇದ್ದಾನೆ. ಬಂದ ಹೆಂಗೆ ಬಂದ ಅಥವಾ ಹೇಗೆ ಬರ್ತಿದ್ದಾನೆ ರಾವಣ ಪಟ್ಟಕ್ಕಂಥದ್ದನ್ನು ಹೇಗೆ ಚಿತ್ರಿಸಿದ್ದಾರೆ ಅಂದರೆ, ಬಂದನು ಅರಳಂಬುಗಳಿಲ್ಲದ ಸಾಮಾನ್ಯನ ನೋಡ್ಕೊಂಡ್ರೆ ಬಂದಂದ್ರೆ ಯಾಕೆ ಅಂದರೆ ಹೂವ ಬಾಣ ಇಲ್ಲದೇ ಇರ್ತಕ್ಕಂಥ ಹೂವ ಬಾಣಗಳಿಲ್ಲದ ಅಂಬು ಅಂದರೆ ಬಾಣ, ಅದಕ್ಕೆ ಅರಲ್ ಅಂದರೆ ಹೂವ, ಅರಲ್ ಹಾಕಿದ್ರೆ ಬಂದನ್ ಅರಲ್ ಅಂಬುಗಳಿಲ್ಲದ ಹೂ ಬಾಣಗಳಿಂದ ಇರ್ತಕ್ಕಂಥ ಕಾಮ ಅಂದರೆ ಮನ್ಮಥ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗಿದೆ. ಮನ್ಮಥ ಅಂದರೆ ಅವನು ಭಾಳ ಸುಂದರ ಅಂತ ಪುರುಷ ಅಂತ ಕೇಳ್ತಿದ್ದೀನಿ. ಹಾಗೆ ಅತ್ಯಂತ ಸುಂದರ ಮುಖವುಳ್ಳವನಾಗಿರ್ತಕ್ಕಂಥ ರಾವಣ ಹೇಗೆ ಅಲ್ಲಿ ಹೂವು ಮತ್ತು ಬಾಣಗಳಿಂದ ಇರ್ತಕ್ಕಂಥ ಮನ್ಮಥ ಹೇಗೆ ಬರ್ತಿದ್ದನೋ ಸುಂದರಾಂಗ ಪುರುಷ ಹಾಗೆ ಏನು ಮಾಡ್ತಿದ್ದನೋ ಕಾಮ ಎಂದಿನಂ ರಾವಣನು ಬಂದನು. ಪುರುಷ ಸೀತೆಯ ಮುಖವನ್ನು ನೋಡಲಿಕ್ಕೆ ಬರುವಂಥದ್ದನ್ನು ಯಾರು ಹೇಳ್ತಿದ್ದಾರೆ ಅಂತಂದರೆ, ಅಂತೂ ಬೊಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಳಗೊಳಿದ್ದ ಕಚರ ಕಾಂತೆಯ ಸೀತಾದೇವಿಗೆ ತೋರುವುದಂ. ನೋಡಿ ಈ ರೀತಿಯಾಗಿ ಅತ್ಯಂತ ಸೌಂದರ್ಯವನ್ನು ಪಡ್ಕೊಂಡಿರ್ತಕ್ಕಂಥ ರಾವಣ ಸುಂದರಾಂಗನಾಗಿಟ್ಟು ಸೀತೆಯ ಮುಖವನ್ನು ಕಾಣಬೇಕು ಅಂತೇಳಿ ಅತ್ಯಂತ ತವಕದಿಂದ ಏನು ಮಾಡ್ತಾರೆ ಕೋಶಿಲೆ ಎಲ್ಲಿ ಬರ್ತಿದ್ದಾನೆ ಅಶೋಕವನಕ್ಕೆ ಪ್ರಮದವನಕ್ಕೆ ಬರ್ತಾ ಇದ್ದಾನಂತೆ. ಬರುವುದನ್ನು ಕವಿ ಅರಹಂಬುಗಳಿಲ್ಲದ ಕಾಮಾನ್ಯಂಬಿನಂ, ಅಲ್ಲಿ ಬಾಣ ಮತ್ತು ಹೂಗಳಿಲ್ಲದೆ ಇರ್ತಕ್ಕಂಥ ಸೌಂದರ್ಯ ಇಲ್ಲದೆ ಇರ್ತಕ್ಕಂಥದ್ರಲ್ಲಿ ಮನ್ಮಥ ಬರ್ತಿದ್ದಾನಲ್ಲ ಸುಂದರಾಂಗನಾಗಿ. ಹಾಗೆ ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂಥ ರಾವಣ ಪ್ರಮದವನಕ್ಕೆ ಬರ್ತಿದ್ದಂತೆ. ಅಂತೂ ಆ ರೀತಿಯಾಗಿ ಬೋಂಖನೆ ಬರ್ಪ, ಬೋಂಖನೆ ಅಂದರೆ ತಕ್ಷಣವೇ ಇದ್ಕಿದ್ದ ಹಾಗೇನೆ ಆವಾಗ ಅಂತಃಪುರದಿಂದ ಬಂದಿರತಕ್ಕಂಥವನು ಪ್ರಮೋದವನಕ್ಕೆ ಬರ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೇನೆ ತಕ್ಷಣವೇ ಆ ಪ್ರಮೋದವನಕ್ಕೆ ಬಂದಿರತಕ್ಕಂಥದ್ದನ್ನು ಯಾರು ಅಂತಂದರೆ ರಾವಣನ ಗಂಡಗಾಡಿಯಂ, ಅಲ್ಲಿ ಗಂಡಗಾಡಿಯಂ ಅಂದರೆ ಪೌರುಷದ ಬೆಳಗನ್ನ. ಇದ್ದಕ್ಕಿದ್ದ ಹಾಗೆ ತಕ್ಷಣ ಅಂತೂ ಬೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಳದೊಳಿದ್ದ ಕಚಲಕಾಂತೆಯ ಸೀತಾದೇವಿಗೆ ತೋರುವುದು. ವಿದ್ಯಾರ್ಥಿಗಳೇ, ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ರಾವಣ ತನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ ಅಂತಕ್ಕಂಥದ್ದನ್ನು ಪರೀಕ್ಷಿಸಿಕೊಂಡು ತನ್ನಲ್ಲಿರ್ತಕ್ಕಂಥ ನೀಳವಾದ ಬಾಹುಗಳನ್ನು ಅಲ್ಲಿ ವೀಕ್ಷಿಸಿ ಅವುಗಳನ್ನು ಪರೀಕ್ಷಿಸಿಕೊಂಡು ಅತ್ಯಂತ ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಂಡಂಥವನಾಗಿ ಜಾನಕಿ ಮುಖಾಬ್ಜಮನ್ನು ಅವಲೋಕಿಸಲು. ಯಾಕೆಂದರೆ ಜಾನಕಿ ಸೀತೆ, ಜನಕರಾಜನ ಮಗಳಾಗಿರ್ತಕ್ಕಂಥ ಸೀತೆ ಪ್ರಮದವನದಲ್ಲಿದ್ದಾಳೆ. ಅವಳ ಮುಖವನ್ನು ನೋಡಬೇಕು ಅಂತ ಬಿಟ್ಟು ಬಹುಶಃ ಸಂತೋಷವೆಲ್ಲವುದನ್ನು ಹೃದಯದಲ್ಲಿ ತುಂಬಿಕೊಂಡವನಾಗಿ ಹೇಗೆ ಬಂದ ಅನ್ನೋದಕ್ಕೆ ಕರಮೆ ಕಾತರನಾಗಿ ಅವಳನ್ನು ಅವಲೋಕಿಸಲು ಕಾಣಲು ಅತ್ಯಂತ ವಿಶೇಷ. ಏಕೆಂದರೆ ಆತುರದಿಂದ ಅವನು ಬರ್ತಾ ಇದ್ದಾನೆ. ವಿಯಚ್ಚರಾಧಿಪಂ, ಅಲ್ಲಿ ನಿನ್ನೆ ವಿಯಚ್ಚರಾಧಿಪಂ, ವಿಯಚ್ಚ ವಿದ್ಯಾಧರರಿಗೆ ಒಡೆಯರಾಗಿರ್ತಕ್ಕಂಥ ರಾವಣನು ಇಲ್ಲ ಆಕಾಶದಲ್ಲಿ ಸಂಚರಿಸ್ತಕ್ಕಂಥ ದೇವಾನುದೇವತೆಗಳು ಅಂತಲೂ ಹೇಳ್ತಿದ್ರು. ಒಡೆಯ ಈ ವಿದ್ಯಾಧರರಿಗೆ ಒಡೆಯನಾಗಿರ್ತಕ್ಕಂಥ ರಾವಣನು ಪ್ರಮದವನಕ್ಕೆ ಬಂದನು ಅರಲಂಬುಗಳಿಲ್ಲದ ಕಾಮಿನನ್ನು. ಯಾಕೆ ಬಂದಾಗಂದರೆ ಅತ್ಯಂತ ಸುಂದರಾಂಗನಾಗಿ ಪ್ರಮದವನಕ್ಕೆ ಸೀತೆಯನ್ನು ಏನು ಕದ್ಕೊಂಡು ಬಂದಿದ್ದಲ್ಲ, ಸೀತೆಯನ್ನು ಅಪಹರಿಸ್ಕೊಂಡು ಬಂದಿರ್ತಕ್ಕಂಥ ತಂದುಬಿಟ್ಟು ಅವಳನ್ನು ಪ್ರಮದವನದಲ್ಲಿ ಇಟ್ಟಿದ್ದ. ಆ ಪ್ರಮದವನಕ್ಕೆ ಆಗಾಗ ಬರ್ತಾ ಇದ್ದ ಅವನು. ಬಂದು ಸೀತೆಯನ್ನು ನೋಡಬೇಕಂತಕ್ಕಂಥ ಅತ್ಯಂತ ಉತ್ಸಾಹದಿಂದ ನೋಡ್ತಿದ್ದ. ಇವತ್ತು ಅತ್ಯಂತ ಸುಂದರಾಂಗನಾಗಿ ಆಗ್ತದೆ ಬಂದನ್
ಅರಳಂಬುಗಳಿಲ್ಲದ, ಅರಳು ಅಂದ್ರೆ ಹೂವು, ಅದಕ್ಕೆ ಕುಸುಮ ಅಂತೀವಿ, ಪುಷ್ಪ ಅಂತ ಕರಿತೀವಿ, ಹೂವು ಅಂತ ಕರಿತಿದ್ದೀವಿ. ಸಮಾನಾರ್ಥಕ ಪದಗಳನ್ನು ಕೇಳಿದಾಗ ಅರಲ್ ಅನ್ನುವುದಕ್ಕೆ ಹೂವು, ಪುಷ್ಪ, ಕುಸುಮ, ಯಾಕೆಂದ್ರೆ ಸಮಾನಾರ್ಥಕ ಪದಗಳನ್ನು ಕೇಳಿದಾಗ ವಿದ್ಯಾರ್ಥಿಗಳೇ ಬರೀಬೇಕು. ಹೇಗೆ ಬಂದ ಅಂದ್ರೆ ಅಂಬು ಅಂದ್ರೆ ಪ್ರಾಣ. ಇಲ್ಲಿ ಅರಲ್ ಅಂಬುಗಳಿಲ್ಲದ, ಹೂವು ಮತ್ತು ಬಾಣಗಳಿಂದ ಇರ್ತಕ್ಕಂಥ, ನೋಡು ಕಾಮನೆಂಬಿನ, ಕಾಮ ಅಂದ್ರೆ ಮನ್ಮಥ, ಅತ್ಯಂತ ಸುಂದರಾಂಗನಾಗಿರ್ತಕ್ಕಂಥವ್ರು ಮನ್ಮಥನನ್ನು ಮೀರಿಸುವಂತ ರೀತಿಯೊಳಗೆ ಮನ್ಮಥ ಮದನ ಎಲ್ಲರೂ ಒಂದೇ. ಈ ರೀತಿಯಾಗಿ ಅತ್ಯಂತ ಸುಂದರಾಂಗನಾಗಿ ಸೀತೆಯನ್ನು ನೋಡಬೇಕು ಅಂತಕ್ಕಂಥ ತವಕದಿಂದ ಇಲ್ಲಿಗೆ ಪ್ರಮದವನಕ್ಕೆ ಬರ್ತಿದ್ದಾನೆ. ಆ ಪ್ರಮದವನಕ್ಕೆ ಬರ್ತಕ್ಕಂಥದ್ದನ್ನ ಹೇಗೆ ಬಂದ ಅಂತಕ್ಕಂಥದ್ದನ್ನ ಮುಂದೆ ಅಂತೂ ಬೊಂಕನೆ ಬರ್ಪ, ಅಂತೂ ಹಾಗೆ, ಬೊಂಕನೆ ತತ್ಕ್ಷಣವೇ, ತಕ್ಷಣವೇ, ಇದ್ಕಿದ್ದ ಹಾಗೆ. ನೋಡಿ ಹಾಗೆಂದ್ರೆ ತಕ್ಷಣವೇ ಬರ್ಪ ಬರುತ್ತಿರುವ. ಈ ರೀತಿಯಾಗಿ ಯಾರನ್ನ ಸೀತೆಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಸುರಸುಂದರಾಂಗನಾಗಿ ಮದನ ಮನ್ಮಥನನ್ನು ಮೀರಿಸುವ ರೂಪವನ್ನು ಹೊಂದಿ ರಾವಣ ಪ್ರಮದವನಕ್ಕೆ ಬರ್ತಕ್ಕಂಥದ್ದನ್ನ ಎಂತ ಬರ್ಪ ಬರುತ್ತಿರುವುದನ್ನ ರಾವಣನ ಗಂಡಗಾಡಿಯಂ. ಇಲ್ಲಿ ರಾವಣನ ಗಂಡಗಾಡಿಯಂ, ಗಂಡಗಾಡಿ ಅಂದ್ರೆ ಪೌರುಷದ ಬೆಡಗನ್ನ ಕೆಳಗೊಳಿಂದ ಅಕ್ಷರಕಾಂತೆಯ ಸೀತಾದೇವಿಗೆ ತೋರ್ಪುದು. ಏನ್ ಮಾಡ್ತಾರೆ ಅಂದ್ರೆ ಪ್ರಮದವನದಲ್ಲಿ ಸೀತೆಯಲ್ಲಿ ನೆಟ್ಟಿದ್ನಲ್ಲ, ಆ ಸೀತೆಯನ್ನ ಬಹು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ರಾಕ್ಷಸ ಪತ್ನಿಯರು ಅಲ್ಲಿಯೇ ಇರ್ತಕ್ಕಂಥ. ಯಾಕಂದ್ರೆ ಈ ರೀತಿಯಾಗಿ ಸುರಸುಂದರಾಂಗನಾಗಿ ಬರ್ತಾ ಇರ್ತಕ್ಕಂಥ ರಾವಣನ ಪೌರುಷದ ಪರಾಕ್ರಮವನ್ನ ಅಥವಾ ಪೌರುಷದ ಬೆಡಗನ್ನ ಪಕ್ಕದಲ್ಲಿ ಇದ್ದಂತ ಸೀತೆಯನ್ನ ಬಹು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇರ್ತಕ್ಕಂಥ ಯಾರು ಅಂದ್ರೆ ಪಕ್ಕದಲ್ಲಿದ್ದಂಥ ಕಚರ ಕಾಂತೆಯ ರಾಕ್ಷಸರ ಪತ್ನಿಯರು. ಕಚರ ಅಲ್ಲಿ ಕಚರ ಅಂದ್ರೆ ರಾಕ್ಷಸರ ಪತ್ನಿಯರಿದ್ರಲ್ಲ, ಆ ಪತ್ನಿಯರು ಸೀತಾದೇವಿಗೆ ತೋರಿಸ್ತಾ ಇದ್ದಾರೆ. ನೋಡು, ನಮ್ಮ ಒಡೆಯರಾಗಿರ್ತಕ್ಕಂಥ ರಾವಣ ಎಷ್ಟು ಸುರಸುಂದರಾಂಗನಾಗಿ ನಿನ್ನನ್ನು ನೋಡಲಿಕ್ಕೆ ಬರ್ತಿದ್ದಾನೆ, ನೋಡು ಸೀತೆ ಅಂತ ಹೇಳ್ಬಿಟ್ಟು ಸೀತೆಗೆ ತೋರಿಸ್ತಾ ಇದ್ದಾರೆ. ಯಾರು? ರಾಕ್ಷಸರ ಪತ್ನಿಯರು. ಹೀಗೆ ಅತ್ಯಂತ ಸುಂದರಾಂಗನಾಗಿ ಸೀತೆಯನ್ನು ನೋಡಬೇಕಂತಕ್ಕಂಥ ತವಕದಿಂದ ಬಂದಿರತಕ್ಕಂಥ ಈ ರಾವಣನ ರೂಪವನ್ನ ಸೀತೆ ಏನಂತ ಭಾವಿಸ್ಕೊಂಡು ರಾವಣನ ರೂಪು ಸೀತಾದೇವಿಗೆ ದುರಕಲ್ಪು ಮಾತು ಪತಿವತ್ಯೋಳ್ ಆರ್ತಿ ವನಿತೆಯ ತೆರದು ಸದ್ಭಾವನನ್ನು ಒಳಗೊಂಡ ಪುಣ್ಯವತಿಯರು ಸತಿಯರು. ಕವಿ ಓದುಗರಿಗೆ ಯಾವ ರೀತಿಯಾಗಿರ್ತಕ್ಕಂಥ, ಯಾಕಂದ್ರೆ ನೋಡಿ ಇಲ್ಲಿ ಒಂದು ಇದನ್ನು ಹಾಕಿದ್ದಾನೆ ನೋಡಿ. ಯಾಕಂದ್ರೆ ರಾವಣನ ರೂಪು ಅತ್ಯಂತ ಸುಂದರಾಂಗನಾಗಿ ಬಂದಿರತಕ್ಕಂಥ ರಾವಣನ ರೂಪ ಎಂತಕ್ಕಂಥದ್ದು ಸೀತಾದೇವಿಗೆ, ಶ್ರೀರಾಮಚಂದ್ರನ ಪತ್ನಿಯಾಗಿರ್ತಕ್ಕಂಥ ಸೀತಾದೇವಿಗೆ ಆ ಮದನ ಮನ್ಮಥನನ್ನು ಮೀರಿಸುವಂತ ರಾವಣನ ರೂಪ ಇದೆಯಲ್ಲ, ಅದು ಏನಾಯಿತು ಅಂತಂದ್ರೆ ಅವಳಿಗೆ ದುರಕಲ್ಪಮಾಯಿತು. ಯಾಕೆಂದ್ರೆ ಪತಿಯೇ ಪರದೈವವನ್ನು ನಂಬಿ ಶ್ರೀರಾಮಚಂದ್ರನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿರ್ತಕ್ಕಂಥ ಸೀತಾದೇವಿಗೆ ರಾವಣನ ರೂಪವು ಹುಲ್ಲು ಕಡ್ಡಿಗಿಂತಲೂ ಕಡಿಯಾಯಿತು, ಹುಲ್ಲು ಕಡ್ಡಿಗೆ ಸಮಾನ ಅಂತೇಳಿ ಹಂಚಿಕೊಂಡು. ಹಾಗೆಯೇ ಎಂಥ ಅದ್ಭುತವಾದ ಪ್ರೀತಿಯನ್ನ ಶ್ರೀರಾಮಚಂದ್ರನ ಮೇಲೆ ಸೀತೆ ಅಂತಕ್ಕಂಥವ್ರು ಇಟ್ಕೊಂಡಿದ್ದು. ಅಂತ ಸುಂದರಾಂಗ ಪುರುಷನಾಗಿರ್ತಕ್ಕಂಥ ರಾವಣನನ್ನ ನೋಡಿ ಅವಳಿಗೂ ಏನಾಯ್ತು ಹೇಳ್ರಿ, ಅವನ ರೂಪ ಸೌಂದರ್ಯವೆಲ್ಲರೂ ಪುನಃಕಲ್ಪಮಾಯಿತು. ಹುಲ್ಕಡ್ಡಿಗೆ ಕೂಡ ಸಮಾನ ಆಯಿತು, ಹುಲ್ಕಡ್ಡಿಗಿಂತಲೂ ಕೀಳು, ಹುಲ್ಕಡ್ಡಿಗಿಂತಲೂ ಕಡೆ ಅಂತೇಳಿ ಮನುಷ್ಯ ಹೇಳ್ತಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸೀತೆ ಪತಿಭಕ್ತಿಯೋಳ್, ಈ ರೀತಿಯಾಗಿರ್ತಕ್ಕಂಥ ಪತಿಯೇ ಪರದೈವವನ್ನು ನಂಬಿರ್ತಕ್ಕಂಥ ಸೀತೆಯಂತ ಈ ವನಿತೆ ಅಂದ್ರೆ ಹೆಣ್ಣು, ಸ್ತ್ರೀ, ಸೀತೆ ಅಲ್ಲಿ ಸೀತೆ, ಈ ತರನಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗಂಡನ ಮೇಲೆ ಏನಲ್ಲಿ ಅಪ್ಪಟ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಈ ತರನಾಗಿ ಸದ್ಭಾವವನ್ನು ಒಳಗೊಂಡ ಒಳ್ಳೆಯ ಭಾವನೆಗಳನ್ನು ತನ್ನ ಗಂಡನ ಮೇಲೆ ಇಟ್ಕೊಂಡಿರ್ತಕ್ಕಂಥ ಹೆಣ್ಣನ್ನ ಅಥವಾ ಸೀತೆಯಂತ ಪುಣ್ಯವತಿಯರು ಸತಿಯರು ಯಾರಾದ್ರೂ ಭೂಮಿ ಮೇಲೆ ಇದ್ದಾರೆ. ಬಹುಶಃ ಭೂಮಿ ಮೇಲೆ ಇಂಥ ಒಂದು ಒಳ್ಳೆಯ ಸದ್ಭಾವನೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಪತಿಯೇ ಪರದೈವಗಳನ್ನು ನಂಬಿರ್ತಕ್ಕಂಥ ಹೆಣ್ಣು ಈ ಭೂಮಿ ಮೇಲೆ ಯಾರಾದರೂ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಕವಿ ನಾಗಚಂದ್ರನ ಎಲ್ಲರಿಗೂ ಕೂಡ ಹೆಚ್ಚುತ್ತಾ ಇದ್ದಾನೆ.
ಅಂತ ಏನೇಳಿ ಪತಿಯ ಮೇಲೆ ಅಪಾರವಾದ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವಳು ಸೀತಾಮಾತೆ. ಬಹುಶಃ ಯಾವಾಗ ರಾವಣ ಬರ್ತಿದನೋ ಬರ್ತಿರ್ತಕ್ಕಂಥ ಸುದ್ದಿಯನ್ನು ಕೇಳ್ತಿದ್ದಾನೆ. ಬಹುಶಃ ರಾವಣ ಪ್ರಮದವನಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಹಿಂದೆ ಹಲವು ಬಾರಿ ಬಂದಿದ್ದ. ಬಂದಾಗಲೆಲ್ಲ ಏನಾದರೂ ಒಂದು ಕೆಟ್ಟ ಸುದ್ದಿಯನ್ನು ತಗೊಂಡು ಬರ್ತಿದ್ದ. ಅವನು ಎಂದೂ ಒಳ್ಳೆಯ ಸುದ್ದಿಗಳನ್ನು ತಗೊಂಡು ಬಂದಂಥವನಲ್ಲ. ಏಕೆಂದರೆ ಏನಾದರೂ ಸುಳ್ಳುಗಳನ್ನು ಸೀತೆಯ ಮುಂದೆ ಹೇಳಿ ಒಪ್ಪಿಕೊಳ್ಳುವಂತೆ ಮಾಡಿ ಅವಳನ್ನು ಬಹುಶಃ ತನ್ನ ಕೈವಶ ಮಾಡಿಕೊಳ್ಳಬೇಕು, ಸೀತೆಯ ಮನಸ್ಸನ್ನು ಗೆಲ್ಲಬೇಕು, ಸೀತೆಯನ್ನು ನಾವು ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದ. ಹಾಗಾಗಿನೇ ಯಾವಾಗ ಬಂದರೂ ಕೂಡ ಕೆಟ್ಟ ಸುದ್ದಿಗಳನ್ನೇ ತಪ್ಪಿದ್ದವು. ಬಹುಶಃ ಇವತ್ತು ಕೂಡ ಇರ್ತಿದ್ದ ಹಾಗೆಯೇ ಅತ್ಯಂತ ಸುರಸುಂದರಾಂಗನಾಗಿ ಪ್ರಮದವನಕ್ಕೆ ಬರ್ತಕ್ಕಂಥ ಸೀತೆಯನ್ನು ಬರ್ತಾ ಇರ್ತಕ್ಕಂಥ ರಾವಣನನ್ನು ಬಹುಶಃ ಸೀತೆ ನೋಡೋದಿಲ್ಲ. ಆ ಕಚರಕಾಂತಿಯನ್ನು ಕೇಳ್ತಿದ್ದಾಳೆ. ಕೇಳಿದಾಗ ಸೀತೆಯ ಮನಸ್ಸಿನಲ್ಲಿ ಏನಾಗ್ತಿದೆ, ಏನಂ ಕೇಳಿದೆನೋ ರಘು ಸುಮ್ನವ ಲಕ್ಷ್ಮಣನ ಬಲ್ಲವಾಕ್ಯಂ ಇನ್ನು ಎಂದು. ಯಾಕೆಂದರೆ ಆನನೆ ದರ್ಪ ದಶ ಆನಂ ಕಂಡು ಕಾದಳ್ ತಲ್ಲಳಮಂ. ಯಾಕೆಂದರೆ ಇನ್ನು ಏನು ಕೆಟ್ಟ ಸುದ್ದಿ ಕೇಳ್ತೀನೋ ಏನು. ಯಾಕೆಂದರೆ ಅಯ್ಯೋ ನಾನು ಮತ್ತೆ ಯಾವ್ಯಾವ ಕೆಟ್ಟ ವಾರ್ತೆಗಳನ್ನು ಕೇಳ್ತೀನೋ ಏನೋ, ಕೆಟ್ಟ ಸುದ್ದಿಗಳನ್ನ ಕೇಳ್ತೀನೋ ಏನು, ಅಶುಭವಾದಂಥ ನುಡಿಗಳನ್ನು ಅಶುಭವಾದಂಥ ವಿಚಾರವನ್ನು ನಾನು ಕೇಳ್ತೀನೋ ಏನೋ. ಹಾಗಾಗಿ ಇಲ್ಲಿ ಏನು ಕೇಳಿದೆಪ್ಪನೋ ಏನಂ ಕೇಳಿದೆಪ್ಪೇನೋ, ಮತ್ಯಾವ ಕೆಟ್ಟದನ್ನು ನಾನು ಕೇಳುತ್ತೇನೋ ಏನೋ, ಯಾವ ಗಂಭೀರವಾದ ವಿಷಯವನ್ನು ಮತ್ತೆ ತಂದಿದ್ದಾನೋ ಏನೋ. ರಘು ಸೂನವ ಬಹುಶಃ ರಘುವಂಶ. ಯಾಕೆಂದರೆ ಇಲ್ಲಿ ರಘುವಂಶ ಶ್ರೇಷ್ಠವಾಗಿರ್ತಕ್ಕಂಥ ಗುಣದಲ್ಲಿ ಹುಟ್ಟಿರ್ತಕ್ಕಂಥ ದಶರಥನ ಮಕ್ಕಳಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಬಗ್ಗೆ ಅಲ್ಲಿ ಸೂರ್ಯವಂಶ ಅಂದರೆ ಶ್ರೇಷ್ಠವಾದಂಥ ಗುಣದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರಘುವಂಶ. ಸೂನವ ಅಂದರೆ ಮಗ ಯಾರು? ಶ್ರೀರಾಮಚಂದ್ರ. ಲಕ್ಷ್ಮಣನ ದಶರಥನ ಮಕ್ಕಳಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣನ ಬಗ್ಗೆ ಪಲ್ಲವಾರ್ತೆಯಂ ಇನ್ನು ಎಂದು. ಪಲ್ಲವಾರ್ತೆ ಅಂತಕ್ಕಂಥದಕ್ಕೆ ನಿಮಗೆ ಪಲ್ಲವಾರ್ತೆ ಅಲ್ಲಿ ಗುಣವಾಚಕವನ್ನು ಕೇಳ್ತಿರ್ತಾರೆ. ಪಲ್ಲ ಅಂದರೆ ಕೆಟ್ಟ, ಅಶುಭ ಅಂತ ಹೇಳ್ತಿದ್ದೀವಿ. ಅದಕ್ಕೆ ಕೆಟ್ಟ ಸುದ್ದಿ, ಅಶುಭವಾದಂಥ ಏನೇಳಿ ಸಂದೇಶ, ಸಮಾಚಾರ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ವಾರ್ತೆ ಅಂದರೆ ಸಮಾಚಾರ. ಪಲ್ಲ ವಾರ್ತೆ ಕೆಟ್ಟ ಸಮಾಚಾರ, ಅಶುಭ ಸಮಾಚಾರ, ಅಶುಭವಾದಂಥ ವಿಚಾರ. ಯಾಕೆಂದರೆ ಮತ್ತೆ ಇವ್ರ ಬಗ್ಗೆ ನಾನು ಯಾವ ಕೆಟ್ಟ ಸುದ್ದಿಯನ್ನು ಕೇಳ್ತೇನೋ ಏನೋ ಎಂದು ನಳಿನಾಮನೆ ಆನನೆ ಆನನ ಅಂದರೆ ಮುಖ. ಇಲ್ಲಿ ನಳಿನಾಮನೆ ತಾವರೆಯಂಥ ಮುಖವನ್ನು ಹೊಂದಿರತಕ್ಕಂಥ ಯಾರು? ಆನನ ಅಂದರೆ ಮುಖ ಅಂತಕ್ಕಂಥದ್ದು. ಆನನ ಮುಖ, ಮೊಗ, ವದನ ಎಲ್ಲದೂ ಮುಂದೆ ಸಮಾನಾರ್ಥಕ ಪದಗಳನ್ನು ಕೇಳ್ತಾ ಇರ್ತದೆ. ಚೆನ್ನಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ನಳಿನಾಮನೆ ಈ ರೀತಿ ಕಮಲದ ತಾವರೆಯ ಮುಖವನ್ನು ಹೊಂದಿರತಕ್ಕಂಥ ಸೀತೆ ಮುಖಪ್ಪ ಬರುತ್ತಿರುವಂಥ ದಶಾನಂ ಕಂಡು, ದಶಾನಾಲ್ಕು ತಲೆಗಳನ್ನು ಹೊಂದಿರತಕ್ಕಂಥ ದಶಾನ. ಯಾಕೆಂದರೆ ಇವಳನ್ನೇ ನೋಡಲಿಕ್ಕೆ ಬರ್ತಿದ್ದಾನೆ, ಸೀತಾಮಾತೆಯನ್ನೇ ನೋಡಬೇಕು ಅಂತಕ್ಕಂಥ ಆತರದಲ್ಲಿ ಬರ್ತಾ ಇರತಕ್ಕಂಥ 10 ತಲೆಗಳನ್ನು ಹೊಂದಿರತಕ್ಕಂಥ ರಾವಣನನ್ನ ಮತ್ತೆ ಕಂಡು ತಲ್ಲಳಮಂ. ಅಯ್ಯೋ ದೇವರೇ, ಮತ್ಯಾವ ಕೆಟ್ಟ ಸಮಾಚಾರವನ್ನು ಸುದ್ದಿಯನ್ನು ಓದ್ಕೊಂಡು ಬಂದಿದ್ದಾನೋ ಏನೋ. ಈ ಹಿಂದೆಲ್ಲ ಬರೇ ಕೆಟ್ಟದಾಗಿ ಏನನ್ನ ಪತಿಯ ಬಗ್ಗೆ ಹೇಳ್ತಾ ಇದ್ದೇವೆ, ಮೋಹದ ಮಾತುಗಳನ್ನ. ಈ ಹಿಂದೆ ಮೇಣದ ಒಂದು ಶಿರವನ್ನು ಹಿಡ್ಕೊಂಡು ಬಂದ್ಬಿಟ್ಟು ಶ್ರೀರಾಮಚಂದ್ರನ ಸಂಹಾರ ಮಾಡಿದ್ದೀನಿ ಅಂತ ಘೋಷಿಸಿದ್ದ. ಅಷ್ಟೇ ಅಲ್ಲ, ಸಮುದ್ರವನ್ನು ದಾಟುತ್ತಿರುವಾಗ ಏನು ಶ್ರೀರಾಮಚಂದ್ರನ ಸೈನ್ಯ ಮತ್ತು ಶ್ರೀರಾಮ ಸಮೇತವಾಗಿ ಸಾವನ್ನ ತಂದುಕೊಂಡಿದ್ದಾರೆ ಅಂತ ಹೇಳ್ತಿದ್ದ. ಎಲ್ಲ ಸುಳ್ಳು ವಾರ್ತೆಗಳೇ, ಸುಳ್ಳು ಸುದ್ದಿಗಳನ್ನೇ ಹೇಳ್ತಿದ್ದ. ಯಾಕೆಂದರೆ ಸೀತೆಯನ್ನು ಉಳಿಸ್ಕೋಬೇಕಾಗಿತ್ತು. ಇಲ್ಲ ಸಲ್ಲದ ವಿಚಾರಗಳನ್ನು ಆಗಾಗ ಬಂದಾಗಲೆಲ್ಲ ಸೀತೆಯ ಮುಂದೆ ಹೇಳ್ತಕ್ಕಂಥದ್ದನ್ನು ಕೇಳಿದಾಗ ಸೀತೆಗೆ ಇಂದು ಮತ್ಯಾವ ಕೆಟ್ಟ ಸುದ್ದಿಗಳನ್ನು ತಾಳ್ದಳಮಂ, ಮತ್ಯಾವ ಕೆಟ್ಟ ಸುದ್ದಿಯನ್ನು ತಂದು ನಾವು ಮುಂದೆ ಹೇಳ್ತಾನೋ ಏನು ಎನ್ನುವಂತಹ ಗಾಬರಿಗೆ, ಆತಂಕಕ್ಕೆ ಅವರು ಹೊರಗಾಗ್ತದೆ. ತಲ್ಲಳಮಂ ಯಾಕೆಂದರೆ ಇಲ್ಲಿ ತಲ್ಲಳಮಂ ಅಂದರೆ ಆತಂಕವನ್ನು ಒಂದು ಗಾಬರಿಯನ್ನು ತಂದು ಅಲ್ಲಿ ಗಾಬರಿಗೆ ಹೊರಗಾಗ್ತಿದ್ದಾಳೆ ಸೀತೆ, ಆತಂಕಕ್ಕೆ ಹೊರಗಾಗ್ತಿದ್ದಾಳೆ. ಅಯ್ಯೋ ಮತ್ಯಾವ ಸುದ್ದಿ ಕೇಳ್ತಾನೋ ಏನು, ಮತ್ಯಾವ ಕೆಟ್ಟ ವಾರ್ತೆಯನ್ನು ತಂದಿದ್ದಾನೋ ಏನೋ ಅಂತ ಹೇಳ್ಬಿಟ್ಟು ಸೀತೆ ಒಂದು ಕ್ಷಣ ಹಣಕ್ಕೆ ಹೊರಗಾಗ್ತಕ್ಕಂಥ ಸನ್ನಿವೇಶದಲ್ಲಿ ಅಂತೂ ಹತ್ತಿರಕ್ಕೆ ಬಂದಿರತಕ್ಕಂಥ ರಾವಣ ಪ್ರಮದವನಕ್ಕೆ ಬಂದ್ಬಿಟ್ಟು ಅಂತೂ ಹಾಗೆ ತಲ್ಲಳಿಸುತ್ತಿದ್ದ. ಮಾನಿನಿಯನ್ ಕೈದು ಬಂದು ದಶಾನಂ ಇಂತೆಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯ ಮಾಧು
ಇನ್ನು ಅಸಾಧ್ಯವಪ್ಪ ಮರುವಟ್ಟಮಿಲ್ಲ ನಿನ್ನ ನೆಚ್ಚಿನ ರಾಮನ ದಸೆಯನ್ನು ಬಿಟ್ಟು ಎನ್ನ ಬಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನಿ. ಸೀತೆ ವಿಹರೀಭೂತ ಚಿತ್ತೆಯಾಗಿ ರಾವಣ ಬಂದಿರ್ತಕ್ಕಂಥವನು ಬಂದವನೇ ಸೀತೆಯನ್ನು ಉದ್ದೇಶಿಸಿ ಹೇಳ್ತಿದ್ದಾನೆ. ಹಂತು ತಲ್ಲಳಿಸುತ್ತಿದ್ದ ಈ ರೀತಿಯಾಗಿ ಅಪಾರವಾದ ಆತಂಕ ಮತ್ತು ಗಾಬರಿಗೆ ಒಳಗಾಗಿ ದಿಗ್ಮೂಢಳಾಗಿ ಹುಟ್ಟಿರ್ತಕ್ಕಂಥ ಸೀತೆಯನ್ನು ಉದ್ದೇಶಿಸಿ ಹೇಳ್ತಿದ್ದಾನೆ. ಏನು ಸೀತೆ ಹತ್ತಿರಕ್ಕೆ ಬರ್ತಿದ್ದಾನೆ. ಮಾನಿನಿಯನ್ನು ಎಯ್ದು ಅಂದ್ರೆ ಹತ್ತಿರಕ್ಕೆ, ಮಾನಿನಿ ಅಂದ್ರೆ ಸ್ತ್ರೀ ಅಂತೀವಿ, ಹೆಣ್ಣು ಅಂತ ಕರಿತಿದ್ದೀವಿ. ಹಾಗಾಗಿನೇ ಇಲ್ಲಿ ಮಾನಿನಿ ಅನ್ನೋಕೆ ಆ ಹೆಣ್ಣಿನ ಹತ್ತಿರಕ್ಕೆ ಬಂದು, ಸ್ತ್ರೀಯಳ ಹತ್ತಿರಕ್ಕೆ ಬಂದು, ಸೀತೆಯ ಹತ್ತಿರಕ್ಕೆ ಬಂದ್ಬಿಡ್ತಾನೆ. ಬಂದು ರಾವಣ ಏನು ಕೇಳ್ತಿದ್ದಾನೆ. ಒಂದು ವೃಷ ಕುರಿತು ದಶಾನಂತೆಂದಂ. ದಶಾನನ ಅಂದ್ರೆ ರಾವಣ, 10 ತಲೆಗಳನ್ನು ಹೊಂದಿರತಕ್ಕಂಥ ರಾವಣ ಸೀತೆಯನ್ನು ಕುರಿತು ಏನಂತ ಹೇಳ್ತಿದ್ದಾನೆ. ಬಹುರೂಪಿಣಿ ವಿದ್ಯೆ ಸಾಧ್ಯವಾದುದು ಇನ್ನು ಅಸಾಧ್ಯವಪ್ಪ. ನೋಡು, ನನಗೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ಈಗಾಗಲೇ ಸಿದ್ಧಿಸಿದೆ. ಬಹುರೂಪಿಣಿ ವಿದ್ಯೆಯನ್ನು ನಾನು ವಶಪಡಿಸಿಕೊಂಡಿದ್ದೇನೆ. ನನಗಿನ್ನು ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ನಾನು ಅತ್ಯಂತ ಪರಾಕ್ರಮಶಾಲಿಯಾಗಿದ್ದೇನೆ. ನನ್ನನ್ನು ಎದುರಿಸತಕ್ಕಂಥವರಿಗೂ ಈ ಭೂಮಿ ಮೇಲೆ ಯಾರೂ ಇಲ್ಲ. ಯಾಕೆಂದರೆ ನನಗಿನ್ನು ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾನೆ. ಅಸಾಧ್ಯವಾದುದು ಯಾವುದೂ ಇಲ್ಲ, ನಾನೇ ಪರಾಕ್ರಮಶಾಲಿ, ನನ್ನಂಥ ಪರಾಕ್ರಮಶಾಲಿ ಭೂಮಿ ಮೇಲೆ ಯಾರೂ ಇಲ್ಲ. ಹಾಗಾಗಿ ಪರಾಕ್ರಮಶಾಲಿ ಆಗಿರ್ತಕ್ಕಂಥವು ನನಗೆ ಇನ್ನು ಅಸಾಧ್ಯ ಇರೋದು ಯಾವುದೂ ಇಲ್ಲ. ಎಲ್ಲವುದನ್ನು ನಾನು ಪಡ್ಕೊಂಡಿದ್ದೇನೆ. ಯಾಕೆಂದರೆ ಬಹುರೂಪಿಣಿ ವಿದ್ಯೆ ಅಂತಕ್ಕಂಥವ್ರು ನನ್ನ ಕೈವಶಾಗಿದ್ದಾರೆ. ಹಾಗಾಗಿ ನಿನ್ನ ನೆಚ್ಚಿನ ರಾಮನ ದಸೆಯನ್ನು ಬಿಟ್ಟು ನೋಡು, ಇನ್ಮೇಲೆ ನಿನ್ನ ಗಂಡನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಮೇಲೆ ಇಟ್ಟಿರುವಂಥ ಆಸೆಯನ್ನು ತ್ಯಜಿಸಿ ಬಿಡು, ಬಿಟ್ಬಿಡು. ನಿನ್ನ ಗಂಡನ ಮೇಲೆ ಇಟ್ಕೊಂಡಿರ್ತಕ್ಕಂಥ ಆಸೆಯನ್ನು ದೂರ ಮಾಡಿಬಿಡು. ಯಾಕೆಂದರೆ ನನಗಿನ್ನು ಅಸಾಧ್ಯವಾದ ಯಾವುದೂ ಇಲ್ಲ. ನನ್ನ ಮೇಲೆ ನೀನು ಆಸೆ, ಯಾಕಂದರೆ ನಿನ್ನ ಗಂಡನ ಆಸೆಯನ್ನು ಬಿಟ್ಬಿಟ್ಟು ಅಲ್ಲಿ ಬಿಟ್ಟು ಒಡಂಬಟ್ಟರು ಒಪ್ಕೊಂಡು ನನ್ನನ್ನು ಒಪ್ಕೊಂಡು ನೀನು ಬಹುಶಃ ಗಂಡನ ಮೇಲೆ ತನ್ನ ಶ್ರೀರಾಮಚಂದ್ರನ ಮೇಲಿದ್ದ ಪ್ರೀತಿಯನ್ನು ಕಳಚಿ ನೀನು ನನ್ನನ್ನು ಸ್ವೀಕರಿಸು, ನನ್ನನ್ನು ಒಪ್ಪಿಕೊಳ್ಳು. ನನ್ನನ್ನು ಒಪ್ಪಿಕೊಂಡ್ಬಿಟ್ಟು ಸಾಮ್ರಾಜ್ಯ ಸುಖವನ್ನು ಅನುಭವಿಸುತ್ತೇನೆ. ನೋಡು, ನನಗೇನು ಕಡಿಮೆ ಇದೆ. ರೂಪ ಸೌಂದರ್ಯದಲ್ಲಿ ಮನ್ಮಥ ಮದನನ್ನೂ ಮೀರಿಸುವಂತಹ ಸುರಸುಂದರಾಂಗ ಇದ್ದೀನಿ. ಬೇಕಾದಷ್ಟು ರಾಜ್ಯವಿದೆ, ಬೇಕಾದಷ್ಟು ಸಂಪತ್ತಿದೆ. ಆ ಸಂಪತ್ತೆಲ್ಲವುದನ್ನು ನೀನೇ ಅನುಭವಿಸುವುದು. ಸಾಮ್ರಾಜ್ಯ ಸುಖವನ್ನು ಅನುಭವಿಸುತ್ತೇನೆ ಏನೇ ಅಂದರೆ ಏನಿಲ್ಲ. ನೋಡು, ನನಗಿರುವ ಎಲ್ಲ ಸಂಪತ್ತನ್ನು ಕೂಡ ನೀನು ಅನುಭವಿಸಬಹುದಲ್ಲವೇ, ಅನುಭವಿಸುವಂತ ಹೇಳ್ತಾ ಸೀತೆಯ ಮುಂದೆ ಹೇಳಿದಾಗ ಆ ಮಾತುಗಳನ್ನೆಂದರೆ ಕರ್ಣ ಕಠೋರವಾದ ಮಾತುಗಳನ್ನು ರಾವಣನ ಬಾಯಿಂದ ಹೊರಬರುತ್ತಂತೆ. ಕೇಳಲಿಕ್ಕೆ ಕಿವಿಗೆ ಕರ್ಕಶವನ್ನುಂಟು ಮಾಡುವ ಕಠೋರವಾದ ಮಾತುಗಳನ್ನು ಪತಿಯೇ ಪರದೈವವೆಂದು ನಂಬಿ ಶ್ರೀರಾಮಚಂದ್ರನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿರ್ತಕ್ಕಂಥ ಸೀತೆಗೆ ಇಂಥ ಮಾತುಗಳನ್ನು ಕೇಳಿದಾಗ ಸೀತೆಯ ಪರಿಸ್ಥಿತಿ ಏನಾಗಿರಬೇಕು? ಯಾಕೆಂದರೆ ಅವಳ ಮನಸ್ಥಿತಿ ಏನಾಗಿರಬೇಕು? ವಿಹರೀಭೂತ ಚಿತ್ತೆಯಾಗಿ ಸೀತೆಗೆ ಅಪಾರವಾದ ದುಃಖತಪ್ತ ಮನಸ್ಸನ್ನು ಗಂಡನ ಮೇಲೆ ಇರ್ತಕ್ಕಂಥ ಪ್ರೀತಿ ಹೆಂಗಿದ್ದಂಥ ಪ್ರೀತಿಯನ್ನು ಇಟ್ಕೊಂಡಿದ್ದವರು. ಆ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಸೀತೆಗೆ ರಾಮನ ಕಠೋರ ನುಡಿಗಳನ್ನು ಕೇಳಿದಾಗ ಅವಳು ಏನಾಗ್ತದೆ, ದುಃಖ ತಕ್ಕಂಥ ಮನಸ್ಸುಳ್ಳವರಾಗಿ ಅಪಾರವಾದ ತಾಳಲಾರದಂಥ ದುಃಖ ಸೀತೆಗೆ ಉಂಟಾಗ್ತಿದೆ. ಆ ದುಃಖದ ಬಲದಲ್ಲಿ ಶ್ರೀರಾಮ, ಯಾಕೆಂದರೆ ರಾವಣನನ್ನು ಕುರಿತಂತೆ ಸೀತೆ ರಾವಣನಲ್ಲಿ ಅಂತ ಬಿಟ್ಟುಕೊಂಡಿದ್ದಾಳೆ. ಕರುಣಿಸುವಡೆ ನನಗೆ ದಶಕಂದರ ದುರದೋಳ್ ರಘುತನುಜನ ಆಯು ಪ್ರಾಣಮಂ ಬರೆಗಂ ಭಾರದಿರಂಗಂ ನರಕ್ರಿಯೋಳ್ ಬೈಯನ್ನುಕ್ಕು ಮೂರ್ಛೆಗೆ ಸಂದಳು. ಯಾವಾಗ ಅತ್ಯಂತ ದುಃಖತಪ್ತಳಾಗಿರ್ತಕ್ಕಂಥ ಸೀತೆ ರಾವಣನಲ್ಲಿ ಎಂತ ಬೇಕಿದ್ದಾಳೆ ಅಂದರೆ, ಕರುಣಿಸುವಡೆ ನನಗೆ ದಶಕಂದರ, ಓ ರಾವಣನೇ, ನನಗೆ ಕರುಣೆಯನ್ನು ನೀಡುವುದಾದರೆ, ಕರುಣೆಯನ್ನು ನೀಡ್ತೀಯನ್ನೋದಾದರೆ ದುರದೋಳ್ ಯುದ್ಧ ಭೂಮಿಯಲ್ಲಿ ದುರದೋಳ್ ರಘುತನುಜ ಆಯು ಪ್ರಾಣಮಂ ಭರೆಗಂ. ರಘುತನುಜ ದಶರಥ, ಯಾಕಂದ್ರೆ ರಘುವಂಶದಲ್ಲಿ ಹುಟ್ಟಿರ್ತಕ್ಕಂಥ ದಶರಥನ ಅಲ್ಲಿ ತನುಜ ಅಂದರೆ ಮಗ. ನೋಡು, ರಾವಣನೇ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ದಶರಥನ ಮಗನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಏನು ಹೇಳಿದ್ರೆ, ಆಯು ಪ್ರಾಣಗಂ, ಪ್ರಾಣವನ್ನು ಯುದ್ಧ ಭೂಮಿಯಲ್ಲಿ ತೆಗಿಬೇಡ.
ಅಲ್ಲಿಯವರೆಗೂ ನೀನು ಹೋಗಬೇಡ ಅಂತೇಳಿ ಉನ್ನತ ಕಲ್ಪಿಸಿಕೊಂಡ್ರೆ ಯುದ್ಧ ಭೂಮಿಯಲ್ಲಿ ಅವನ ಪ್ರಾಣವನ್ನ ತೆಗಿಬೇಡ ಅಂತೇಳಿ ಬಾರದಿರತ್ತ ಅಲ್ಲಿಯವರೆಗೂ ನೀನು ಹೋಗಬೇಡ ಅಂತೇಳಿ ಬಹುಶಃ ಸೀತೆ ರಾವಣನಲ್ಲಿ ಹೆಂಡತಿಯನ್ನ ಬೇಟ ಧರಿತ್ರಿಯೋಳ್ ಮೈಯನ್ನು ಮುಚ್ಚಿಗೆ ಸಂದಳು. ಈ ಕಠೋರವಾದ ರಾವಣನ ನುಡಿಗಳನ್ನ ಕೇಳಿದ ತಕ್ಷಣವೇ ಸೀತೆ, ನೋಡಪ್ಪ, ಕರುಣಿಸುವುದಾದರೆ ನೀನು ಯುದ್ಧ ಭೂಮಿಯಲ್ಲಿ ಇಲ್ಲಿ ಯಾರೋ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ದಶರಥನ ಮಗನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಆಯುಷ್ಯವನ್ನ ಬಹುಶಃ ಯುದ್ಧದಲ್ಲಿ ನಾಶ ಮಾಡಬೇಡ, ಅವನನ್ನು ಉಳಿಸು, ಅಲ್ಲಿಯವರೆಗೂ ನೀನು ಹೋಗಬೇಡ ಅಂತೇಳಿ ಈ ಮಾತುಗಳನ್ನ ಯಾವಾಗ ಸೀತೆ ಹೇಳ್ತಾಳೋ ಹೇಳಿಬಿಟ್ಟು ಅವಳಿಂದ ತಾಳಲಾರದೆ ಧರಿತ್ರಿಯೋಳ್ ಭೂಮಿ, ಧರಿತ್ರಿ ಅಂದರೆ ಭೂಮಿ. ವಿದ್ಯಾರ್ಥಿಗಳೇ, ಇದನ್ನ ಸಮಾನಾರ್ಥಕ ಪದಕ್ಕೆ ಹೇಳ್ತಿರ್ತಾರೆ ಧರಿತ್ರಿ, ಆಮೇಲೆ ಅವನಿ ಅಂದರೆ ಅದೇ ಭೂಮಿ, ಹಾಗೆಯೇ ಪೃಥ್ವಿ ಅಂದರು ಭೂಮಿ. ಹಾಗಾಗಿ ನಾನು ಸಮಾನಾರ್ಥಕ ಕೇಳಿದಾಗ ಧರಿತ್ರಿ ಅಂದರೆ ಭೂಮಿ ಅಂತ ಬರೀರಿ, ಅವನಿ ಅಂತ ಬರೀರಿ, ನೀವು ಬೇಕಾದಷ್ಟು ಪೃಥ್ವಿ ಅಂತ ಬರೀರಿ, ಎಲ್ಲ ಬೇಕಾದಷ್ಟು ಅರ್ಥಗಳು ನಿಮಗೆ ಸಿಗ್ತಿದ್ದಾನೆ. ನೆಲ, ಭೂಮಿ, ಧರಿತ್ರಿ ಎಲ್ಲದೂ ಒಂದೇ ಅರ್ಥವೇ. ಹಾಗಾಗಿ ಮೈಯನ್ನು, ಭೂಮಿಗೆ ಮೈಯನ್ನು ಹಾಕಿಬಿಟ್ಟು ಮುಚ್ಚಿಗೆ ಸತ್ತಳು. ಭೂಮಿ ಮೇಲೆ ಬೀಳ್ತಾ ಇದ್ದಾಳೆ ಸೀತೆ. ಹೀಗೆ ಅಪಾರವಾದ ದುಃಖಕ್ಕೆ ಒಳಗಾಗಿರ್ತಕ್ಕಂಥ ಸೀತೆ ಎಚ್ಚರವಿಲ್ಲದೆ ಭೂಮಿ ಮೇಲೆ ಬೀಳುವಂಥದ್ದನ್ನು ಯಾರು ನೋಡ್ತಿದ್ದಾನೆ? ಇಲ್ಲಿ ಬಹುಶಃ ರಾವಣ ನೋಡ್ತಿದ್ದಾನೆ. ಜಾನಕಿ ಮೂರ್ಛಿತೆಯಾಗಿ, ಯಾಕೆಂದರೆ ಈ ರೀತಿಯಾಗಿ ರಾವಣನ ಬಾಯಿಂದ ಬರುವಂಥ ಅಪಾರವಾದ ಕಠೋರ ನುಡಿಗಳಿಂದ, ಕಠೋರವಾದ ಮಾತುಗಳನ್ನು ಕೇಳಿರ್ತಕ್ಕಂಥ ಸೀತೆಗೆ ಅವಳಿಂದ ತಾಳಿಕೊಳ್ಳಲಾರದೆ ಅಥವಾ ತಡೆದುಕೊಳ್ಳಲಾರದೆ ಮೂರ್ಛಿತಳಾಗಿ ಭೂಮಿಗೆ ಬಿಟ್ಟಿದ್ದಾಳೆ. ಜಾನಕಿ ಮೂರ್ಛಿತೆಯಾಗಿ ದಶಾಂತನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದಳಿದು ಕರ್ಮಾಧೀನ ಸಮುತ್ಪನ್ನ ದುರಗ ದುಷ್ಪರಿಣಿತಿಯಂ. ಅಲ್ಲಿ ಸೀತೆ ಶ್ರೀರಾಮನ ಮೇಲಿಟ್ಟಂತ ಪ್ರೀತಿಯ ಅರಿವಾಗ್ತಿದೆ. ಯಾವಾಗ ಹೆಣ್ಣು ಭೂಮಿಯ ಮೇಲೆ ಏನೇಳಿ ಬಹುಶಃ ಮೈಯನ್ನ ಏನೋ ಬಿಟ್ಟು ಬೀಳುತ್ತಿದ್ದಾಳು. ಬೀಳ್ತಕ್ಕಂಥದ್ದನ್ನು ನೋಡಿದ ತಕ್ಷಣವೇ ರಾವಣನಿಗೆ ಏನಾಗ್ತಿದೆ? ಬಹುಶಃ ಅನುಕಂಪ ಹೋಗ್ತಿದೆ. ಸೀತೆಯ ಅವಸ್ಥೆಯನ್ನು ನೋಡಿದಾಗ, ಸೀತೆಯ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ರಾವಣನ ಮನಸ್ಸು ಏನಾಗ್ತಿದೆ? ಪರಿವರ್ತನೆ ಆಗ್ತಿದೆ. ಆ ಪರಿವರ್ತನೆ ಆಗ್ತಕ್ಕಂಥದ್ದು ಹೇಗಿದೆ ಅಂತಂದ್ರೆ, ದಶಾಂ ಅನುಕಂಪೆ ಪುಟ್ಟಿ, ದಶಾಂ ಅಂದರೆ ರಾವಣ. ಸೀತೆ ಮೂರ್ಛಿತಳಾಗಿ ಯಾವಾಗ ಬಿದ್ದ ತಕ್ಷಣವೇ ಅವಳ ದೈನ್ಯ ಸ್ಥಿತಿಯನ್ನ ನೋಡಿದಂತಹ ರಾವಣನಿಗೆ ಅವಳ ಮೇಲೆ ಅನುಕಂಪ ಹೋಗ್ತಿದೆ. ಅಲ್ಲಿಯವರೆಗೆ ಅವನಿಗೆ ವ್ಯಾಮೋಹ ಇತ್ತು, ಪ್ರೀತಿ ಇತ್ತು, ಮೋಹ ಇತ್ತು. ಸೀತೆ ಬಗ್ಗೆ ಹೇಗಾದರೂ ಮಾಡಿ ಸೀತೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ರಾವಣನ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಆದರೆ ಅದು ಬದಲಾಗಿ ಅವನಿಗೆ ಅರಿವಾಗ್ತಿದೆ, ಅವನಿಗೆ ತಿಳುವಳಿಕೆ ಅಂತಕ್ಕಂಥದ್ದು ಮೂಡ್ತಿದೆ, ಜ್ಞಾನೋದಯ ಅಂತಕ್ಕಂಥದ್ದು ಆಗ್ತಿದೆ. ಹೇಗೆ ಅಂತಂದ್ರೆ ಅನುಕಂಪ ಹುಟ್ಟಿ ಸೀತೆಯ ಮೇಲೆ ಅವ್ನಿಗೆ ಏನಾಗ್ತಿದೆ ಹೇಳ್ರಿ? ಯಾಕೆ ಉಂಟಾಗ್ತಿದೆ ಅಂತಂದ್ರೆ, ನಿಜವಾಗ್ಲೂ ಪತಿ ಪರದೈವವೆಂದು ನಂಬಿದಂತ ಸೀತಾಮಾತೆ ಇರ್ತಕ್ಕಂಥವಳು ಶ್ರೀರಾಮನ ಮೇಲಿಟ್ಟಂತ ಪ್ರೀತಿಯ ಅರಿವಾಗ್ತಿದೆ ಅವನಿಗೆ. ಎಂಥ ಅದ್ಭುತವಾದ ಪ್ರೀತಿಯನ್ನು ಇಟ್ಟಿದ್ದಾಳಲ್ಲ ಅವಳು. ಅದಕ್ಕೆ ಮನಸ್ಸೊತ್ತು ಅವನಿಗೆ ಸೀತೆಯ ಮೇಲಿದ್ದಂಥ ವ್ಯಾಮೋಹವನ್ನು ಅವನು ಕಳಿಸ್ತಾ ಇದ್ದಾನೆ, ಬಿಡ್ತಾ ಇದ್ದಾನೆ. ಅವಳ ಮೇಲಿದ್ದಂಥ ಪ್ರೀತಿಯನ್ನು, ಅವಳ ಮೇಲಿದ್ದಂಥ ಏನಂದ್ರೆ ಬಹುಶಃ ಕಾಮನವನ್ನ, ಆಸೆಯನ್ನ ಅವನು ತ್ಯಜಿಸ್ತಾ ಇದ್ದಾನೆ. ಹುಟ್ಟಿ ಅವನಲ್ಲಿ ಹುಟ್ಟಿ ಕರುಣಿಸಿ ತನ್ನಂ ತಾನೇ ಪಳಿದುಳಿದು ಈ ರೀತಿಯಾಗಿ ಕೆಟ್ಟ ಏನೆಂದರೆ ಆ ಒಂದು ಪಾಪ ಮುಂದೆ ಹೇಳ್ತಿದ್ದಾನೆ. ಹೇಗೆಂದ್ರೆ ಅವನಿಗೆ ಯಾವಾಗ ಕರುಣೆ ಇರ್ತಕ್ಕಂಥದ್ದು ಆ ಸೀತೆಯ ಮೇಲೆ ಹುಟ್ಟಿದೆಯೋ, ಹುಟ್ಟಿದಾಗ ತನ್ನಂ ತಾನೇ ಪಳಿದುಳಿದು ತನ್ನನ್ನು ತಾನೇ ಬೈಕೊಳ್ತಿದ್ದಾನೆ. ಛೇ, ನನ್ನ ಮನಸ್ಸು ಎಷ್ಟು ಕೆಟ್ಟದಿರಬೇಕಲ್ಲ. ಬಹು ಚೆನ್ನಾಗಿರ್ತಕ್ಕಂಥ ಪತಿಪತ್ನಿಯರ ಇಬ್ಬರ ಮಧ್ಯದಲ್ಲಿ ಏನಾಗ್ತಿರೋ, ಸೀತೆ ಶ್ರೀರಾಮನಿರ್ತಕ್ಕಂಥ ಪ್ರೀತಿಗೆ ನಾನು ಏನು ಮಾಡ್ತಿರೋ ಗೊತ್ತು ಮಾಡಿಬಿಟ್ನಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಾದ ಬದಲಾವಣೆಗಳಿಗೆ ತನ್ನನ್ನು ತಾನು ಪಡೆದಳು, ತನ್ನನ್ನು ತಾನು ಬೈಕೊಳ್ತಿದ್ದಾನೆ, ನಿಂದಿಸಿಕೊಳ್ತಿದ್ದಾನೆ. ತನ್ನ ಮನಸ್ಸಿನಲ್ಲಾದ ಬದಲಾವಣೆಗೆ ತನ್ನನ್ನು ತಾನು ಬರೆದುಕೊಳ್ತಾ ಇದ್ದಾನೆ. ಹೀಗೆ ಅವನಿಗೆ ಅರಿವಾದ್ಮೇಲೆ ಕರ್ಮಾಧೀನ ಶಿಕ್ಷೆ. ಹಾಗೆಂದರೆ ಆ ಕೆಟ್ಟ ಪಾಪ ಕರ್ಮ ನಾನು ಮಾಡ್ತಕ್ಕಂಥ, ಯಾಕಂದರೆ ನನ್ನ ಮನಸ್ಸಿನಲ್ಲಿ ಹುಟ್ಟಾದ ಈ ಕೆಟ್ಟ ಪಾಪ ಅಂತಕ್ಕಂಥದ್ದು ಏನಿದೆಯಲ್ಲ, ಅಲ್ಲಿ ಆ ಕರ್ಮಾಧೀನ ನನ್ನಲ್ಲಿ ಏನಾಗಿದೆ ಉಂಟಾದಂಥ ಕೆಟ್ಟ ಪಾಪ ಬಳಿಕ ಉತ್ಪನ್ನ ಉಂಟಾಗಿರ್ತಕ್ಕಂಥ ದುರಗ ಅಂದರೆ ಪಾಪ.
ದುಷ್ಪರಿಣತಿಯಂ ಈ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನ ಅಯ್ಯೋ ಸೀತೆಯ ಮೇಲೆ ನನಗುಂಟಾಗಿರ್ತಕ್ಕಂಥ ಈ ಒಂದು ಕೆಟ್ಟ ಪರಿಣಾಮವನ್ನ ನಾವು ಏನು ಮಾಡ್ತಿದ್ದೇವೆ ನನ್ನ ಕರ್ಮವಶದಿಂದಾಗಿರ್ತಕ್ಕಂಥ ಈ ಕೆಟ್ಟ ಪರಿಣಾಮವನ್ನು ತಾನು ನಿಂದಿಸಿಕೊಳ್ತಿದ್ದಾನೆ. ನಿಂದಿಸಿಕೊಂಡ್ಬಿಟ್ಟು ಪರಿಣಾಮವನ್ನು ನಿಂದಿಸಿಕೊಳ್ತಾ ತನ್ನನ್ನು ತಾನು ಏನು ಮಾಡ್ತಿದ್ದಾನೆ ಬೈಕೊಳ್ತಾ ಇದ್ದಾನೆ, ನಿಂದಿಸಿಕೊಳ್ತಿದ್ದಾನೆ. ನಿಂದಿಸಿಕೊಂಡಾಗ ಅಂಥ ಕೆಟ್ಟ ಪರಿಣಾಮ ನನ್ನ ಕರ್ಮವಶದಿಂದ ಆಯ್ತಲ್ಲ, ಇದನ್ನು ಬಿಟ್ಟುಬಿಡೋಣ ಅಂತ ಹೇಳ್ಬಿಟ್ಟು ಯಾರೋ ರಾವಣ ಮನಸ್ಸು ಪರಿವರ್ತನೆ ಆಗಿದೆ. ಬಹುಶಃ ಇಲ್ಲಿ ಮುಂದಿನ ಪಾಠಭಾಗದಲ್ಲಿ ಸೀತೆಯನ್ನು ಅಪಹರಿಸಬೇಕಾಗಿರ್ತಕ್ಕಂಥ ಅಪಹರಿಸಿದಂಥ ಸಂದರ್ಭದಲ್ಲಿದ್ದಂಥ ರಾವಣನ ಮನವೆಂಬ ಕೊಳವು, ಯಾಕೆಂದರೆ ಅಲ್ಲಿ ರಾವಣನ ಮನವೆಂಬ ಕೊಳವು ಅವನು ಪರಿವರ್ತನೆ ಆದಾಗ ಹೇಗೆ ಕದಡಿದ ಸಲಿಲಂ ತಿಳಿವಂದನೆ ತನ್ನೆಂ ತಾನೇ ತಿಳಿದ ದಶಾವರಣಂಗಾವುದು ವೈರಾಗ್ಯಂ ಸೀತೆಯೊಳ್ ಉದಾತ್ತನೊಳ್ ಹುಟ್ಟದಂತೆ ನೀಲಿರಾಗಂ. ಯಥಾರ್ಥವಾದ ಮಾತನ್ನು ಹೇಳಿದ ನೋಡಿ ಕವಿ ನಾಗಚಂದ್ರ. ಕದಡಿದ ಸಲಿಲಂ ತಿಳಿವಂದನೆ, ಕಲಕಿದ ನೀರು ತಿಳಿಯಾದಾಗ ಹೇಗೆ ಶುದ್ಧವಾಗಿ ಕಾಣುತ್ತದೆಯೋ ಹಾಗೆಯೇ ಸೀತೆಯನ್ನು ಅಪಹರಿಸಬೇಕಾದಂತಹ ಸಂದರ್ಭದಲ್ಲಿದ್ದಂಥ ರಾವಣನ ಮನವೆಂಬ ಕೊಳವು ಅವನಲ್ಲಿ ಮನಸ್ಸು ಜಾಗೃತವಾದಾಗ, ಅರಿವು ಮೂಡಿದಾಗ, ಸೀತೆಯ ಮೇಲಿದ್ದ ವ್ಯಾಮೋಹವು ದೂರವಾಗಿ ಅವನ ಮೇಲೆ ಪ್ರೀತಿ ಮತ್ತು ಅನುಕಂಪಗಳು ಹುಟ್ಟಿದಾಗ, ಯಾಕೆಂದ್ರೆ ಪ್ರೀತಿ ಮತ್ತು ಅನುಕಂಪ ಹುಟ್ಟಿದಂತಹ ಸಂದರ್ಭದಲ್ಲಿ ದಶಾವನಂಗಾದುದು ವೈರಾಗ್ಯಂ, ದಶವದನ ರಾವಣ. ಆಗ ಸೀತೆಯ ಮೇಲಿದ್ದಂತಹ ಪ್ರೀತಿ, ವ್ಯಾಮೋಹ, ಆಸೆ ಇರತಕ್ಕಂಥವು ದೂರವಾಗಿ ಅವನ ಬಗ್ಗೆ ವೈರಾಗ್ಯ ಮೂಡಿತು. ಯಾಕೆಂದರೆ ಅವನಲ್ಲಿರುವಂತಹ ಉದಾತ್ತ ಗುಣಗಳ ಪರಿಣಾಮವಾಗಿ ಬಹುಶಃ ಅವನಿಗೆ ಅರಿವಾಗುವುದರ ಮೂಲಕ ಅವನಲ್ಲಿ ಒಳ್ಳೆಯ ಮನಸ್ಸದಕ್ಕೆ ಕದಡಿದ ಸಲಿಲಂ ತಿಳಿವಂದದಿ. ಪ್ರಾರಂಭದಲ್ಲಿ ಸೀತೆಯನ್ನು ಕರ್ಕೊಂಡು ಬರಬೇಕಾದಾಗ ತಂದಾಗ ಅವಳ ಮೇಲೆ ವ್ಯಾಮೋಹ ಇತ್ತು, ಪ್ರೀತಿ ಇತ್ತು. ಅದಕ್ಕೆ ರಾವಣನ ಮನವೆಂಬ ಕೊಳವು ಏನಾಗ್ತದೆ ಬಹುಶಃ ಅರಿವಾಗಿ ಪರಿವರ್ತನೆಯಾದಾಗ ಪರಿಶುದ್ಧವಾಯಿತು. ಅದಕ್ಕೆ ತಿಳಿವಂದದಿ ಅಂತ ಹೇಳ್ತಿದ್ದೀವಿ. ತಿಳಿವಂದಿ ಶುದ್ಧವಾಗುವುದು ಹೇಳಬಹುದು. ಒಳ್ಳೆಯ ಗುಣ ಅವನಲ್ಲಿ ಬದಲಾವಣೆಯನ್ನು ಉಂಟು ಮಾಡಿತು. ಪರಿಶುದ್ಧವಾದ ಪ್ರೀತಿ ಹುಟ್ಟಲು ಅದು ಕಾರಣವಾಯಿತು. ಆ ಪರಿಶುದ್ಧವಾಗಿರ್ತಕ್ಕಂಥ ಪ್ರೀತಿ ಹೇಗಿರ್ತದೆ ಅಂತಂದರೆ ಸೀತೆಯೊಳ್ ಉದಾತ್ತನೊಳ್ ಸ್ಥಿರವಾದಂಥ ಪರಿಶುದ್ಧವಾದಂಥ ಪ್ರೀತಿ ಸೀತೆಯ ಮೇಲೆ ಹುಟ್ಟುಬಿಟ್ಟು ಹುಟ್ಟದಂತೆ ನೀಲಿರಾಗಂ ಆಕಾಶದ. ಯಾಕಂದರೆ ಶ್ರೇಷ್ಠರಾದವರಲ್ಲಿ, ಸಾಮಾನ್ಯರಾದವರಲ್ಲಿ ಈ ರೀತಿಯಾದ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಕರ್ಮಾವಶರ ಫಲವಾಗಿ ನಾನು ಸೀತೆಯ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅನುಕೂಲತೆ, ಪ್ರೀತಿ ಅಂತಕ್ಕಂಥದ್ದು ಉಂಟಾಗಿರ್ತೇವಿನ ಬಹುಶಃ ಅವಳ ಸ್ಥಿತಿಯನ್ನು ನೋಡಿದಾಗ ರಾಮನಲ್ಲಿ ಮನಸ್ಸು ಪರಿವರ್ತನೆ ಆಗಿ ಸೀತೆಯ ಬಗ್ಗೆದಂಥ ವ್ಯಾಮೋಹವೆಲ್ಲವೂ ದೂರವಾಗಿ ಸೀತೆಯ ಬಗ್ಗೆ ವೈರಾಗ್ಯ ಅಂತಕ್ಕಂಥದ್ದು ಮುಟ್ಟಿದೆ. ಆ ವೈರಾಗ್ಯ ಅಂತಕ್ಕಂಥದ್ದು ಮುಗಿದಾಗ ಆ ಪ್ರೀತಿ, ಯಾಕೆಂದರೆ ಶ್ರೇಷ್ಠರಾದವರಲ್ಲಿ ಯಾರು ಉದಾತ್ತವಾದ ಗುಣಗಳನ್ನು ಹೊಂದಿರುತ್ತಾರೋ ಅಂಥವರು ಕೇವಲ ಕೆಲಕಾಲದವರೆಗೆ ಮಾತ್ರ ಕರ್ಮವಶದ ಫಲವಾಗಿ ಕೆಟ್ಟ ದಾರಿಯನ್ನು ಹೊಂದಿರುತ್ತಾನೆ. ಆದರೆ ಅಂಥ ಉದಾತ್ತ ಗುಣ ಇರ್ತಕ್ಕಂಥವರಲ್ಲಿ, ಎಂಥ ಶ್ರೇಷ್ಠರಾದವರಲ್ಲಿ ಆಕಾಶದಷ್ಟು ವಿಶಾಲವಾದ ಮನಸ್ಸನ್ನು ಹೊಂದಿದವರಲ್ಲಿ ಪರಿಶುದ್ಧವಾದ ಪ್ರೀತಿ ಹುಟ್ಟಲು ಕಾರಣವಾಗುತ್ತದೆ ಅಂತಕ್ಕಂಥ ಮಾತನ್ನ ಕವಿ ಹೇಳ್ತಿದ್ದಾನೆ. ಮೂಲತಃ ರಾವಣ ಕೆಟ್ಟವನಲ್ಲ, ಅವನು ಒಳ್ಳೆಯ ಗುಣಗಳನ್ನೇ ಹೊಂದಿರತಕ್ಕಂಥವನು. ಯಾಕೆಂದರೆ ಅವನಲ್ಲಿ ಅವನು ಮಾಡಿದ ಕರ್ಮದ ಫಲದಿಂದ ಅಥವಾ ದೈವಾವಶಾತ್ ಅವನಲ್ಲಿ ಆ ರೀತಿಯಾದಂತಹ ಆಸೆ ಸೀತೆಯ ಮೇಲೆ ಹುಟ್ಟಿದ್ದೆ ವಿನಃ ಉದ್ದೇಶಪೂರ್ವಕವಾಗಿ ಹುಟ್ಟಿದಂಥದ್ದಲ್ಲ. ಯಾರು ಸ್ವಾಭಾವಿಕವಾಗಿ ಶ್ರೇಷ್ಠರಾದ ಗುಣಗಳನ್ನು ಹೊಂದಿರ್ತಾರೋ ಅಂಥವರಲ್ಲಿ ಆಕಾಶದಷ್ಟು ವಿಶಾಲವಾದಂಥ ಮನಸ್ಸು, ನೀಲಿ ಆಕಾಶ, ಅದಕ್ಕೆ ಪುಟ್ಟದಂತೆ ನೀಲಿರಾಗಂ ಉದಾತ್ತನೊಳ್. ಯಾರು ಶ್ರೇಷ್ಠರಾಗಿರ್ತಾರೋ ಅಂಥವರಲ್ಲಿ ಪರಿಶುದ್ಧವಾದ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯತೆ ಇದೆ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಕವಿ ಹೇಳ್ತಿದ್ದಾನೆ. ಬಹುಶಃ ಇಲ್ಲಿ ಮುಂದೆ ಇದಕ್ಕೊಂದು ಬಹಳ ಉತ್ತಮವಾದಂತಹ ಒಂದು ಉದಾಹರಣೆಯನ್ನ ಯಾರು ಕೊಡ್ತಾ ಇದ್ದಾರೆ, ಕವಿ ನಾಗಚಂದ್ರ ಕೊಡ್ತಿದ್ದಾನೆ. ಪತ್ತು ವಿಳಿದಿದ್ದನಿರವಿ ಪತ್ತಿದ ಸಂಧ್ಯಾನುರಾಗಮಂ ಮನದಳೈತಂ ಎತ್ತಾನು ಒಳ್ಳೆನಿಪದು ಉತ್ತಮಂ ಆಚರಿಸಿ ಪತ್ತು ವಿಳಿದಿದ್ದಪನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾಕಂದ್ರೆ ಪತ್ತು ವಿಳಿದಿದ್ದನಿರವಿ, ಅಲ್ಲಿ ಸೂರ್ಯನು ಸಂಜೆಯಾಗುತ್ತಿದ್ದಂತೆಯೇ ಏನಾಗ್ತಿದೆ ತಾನು ಹೊಂದಿರತಕ್ಕಂಥ, ಯಾಕಂದ್ರೆ ಪತ್ತು ಹಿಡಿದಿದ್ದಾನೆ. ಪತ್ತು ಅಂದ್ರೆ ಇಲ್ಲಿ ಅಂಟು ಅಥವಾ ಸೇರು ಅಂತ ಅರ್ಥ ಬಂದಾಗ ಇಲ್ಲಿ ಸೂರ್ಯನು ಸಂಜೆಯಾಗುತ್ತಿದ್ದಂತೆಯೇ ವಂಗಿರಣಗಳ ಏನೇಳಿ ಬಹುಶಃ ಬಣ್ಣಗಳಿಂದ ಕೂಡಿದ ಆ ಸಂಜೆಯ ಅನುರಾಗವನ್ನು ಅಲ್ಪಕಾಲ ಹಿಡಿದುಕೊಂಡು, ಸೂರ್ಯನು ಸಂಜೆಯಲ್ಲಿ ಬರ್ತಾ ಇರ್ತಕ್ಕಂಥ ವಂಗಿರಣಗಳಿರ್ತಾವಲ್ಲ, ಆ ವಂಗಿರಣಗಳನ್ನ ಆ ಅನುರಾಗವನ್ನು ಅಲ್ಪಕಾಲ ಮಾಡಿಕೊಂಡಿರ್ತಾನಂತೆ. ಅಲ್ಪ
ಕಾಲ ಇಟ್ಕೊಂಡು ಸಂಧೆಯ ಪ್ರೀತಿಯನ್ನು ಪಡೆಯಲು ಪಡಿತಾ ಇದ್ದಾರೆ ಅಷ್ಟೇ. ಹಾಗೇನೆ ಇಲ್ಲೂ ಕೂಡ ರಾವಣ ಏನಾಗ್ತಿದ್ದಾನೆ ಅಂತಂದ್ರೆ ಪತ್ತು ಬಿಡಿದಿರ್ತಾನೆ ರವಿ ಪತ್ತಿದ ಸಂಧ್ಯಾನುರಾಗಮಂ. ಯಾಕೆಂದ್ರೆ ಆ ಹತ್ತಿಕೊಂಡಂತಹ ಪ್ರೀತಿ ಸಂಧ್ಯಾನುರಾಗಮಂ ಅಂತಕ್ಕಂಥ ಮಾತು ಬಂದಾಗ ಸಂಜೆಯ ಹೊತ್ತಿನ ಸಂಧೆಯ ಪ್ರೀತಿಯನ್ನ ಅವನು ಪಡಿತಾ ಇದ್ದಾನೆ. ಪಡೆದ್ಬಿಟ್ಟು ಅಲ್ಪ ಕಾಲದಲ್ಲಿ ಅದರ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಬಿಡುವಂತೆ ಪತ್ತು ಹಿಡಿದಿದ್ದ ಮನೆ ರವಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಹಾಗೆ ಪತ್ತಿದ ಸಂಧ್ಯಾನುರಾಗಮಂ ಆ ಸಂಜೆಯ ಹೊತ್ತಿನಲ್ಲಿ ಆಗ್ತಿದ್ದಂತಹ ವಂಗಿರಣಗಳ ಏನೇಳಿ ಬಣ್ಣಗಳಿಂದ ಕೂಡಿದಂತಹ ಸಂಜೆಯ ಅನುರಾಗವನ್ನ ಅಲ್ಪ ಕಾಲ ಮಾತ್ರ ಇಟ್ಕೊಂಡಿರ್ತಾನೆ. ವಿನ ಮತ್ತೆ ಪುನಃ ಸಂಧೆಯ ಪ್ರೀತಿಯನ್ನು ಪಡೆಯುವನು ಅದನ್ನು ಇಟ್ಕೊಂಡು ಪಡೆದ ನಂತರ ಅಲ್ಪ ಕಾಲದಲ್ಲಿ ಅದರ ಮೇಲಿನ ವ್ಯಾಮೋಹವನ್ನ ಬಿಟ್ಟು ಬಿಡುವಂತೆ ಇಲ್ಲಿ ರಾವಣನು ಕೂಡ ತನ್ನ ಕರ್ಮದ ಫಲದಿಂದ ಕೆಲ ಕಾಲ ಮಾತ್ರ ಸೀತೆಯ ಮೇಲೆ ಅವನಿಗೆ ಏನಿರ್ತೇವೆ ವ್ಯಾಮೋಹ ಇತ್ತು, ಪ್ರೀತಿ ಇತ್ತು. ಆದರೆ ಅದು ಬಹುಕಾಲದವರೆಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಸೂರ್ಯನು ಬಿಟ್ಟನೋ ಹಾಗೆ ಇಲ್ಲಿ ಉತ್ತಮ ಗುಣಗಳನ್ನ ಹೊಂದಿದ ರಾವಣನು ಕೂಡ ಅದಕ್ಕೆ ಹೇಳ್ತಿದ್ದಾರೆ. ಯಾಕಂದ್ರೆ ಮನದಲ್ ಅಲಿಪಿಂ ಅದೆತ್ತಾನು ಕೊಳ್ಳೆನಿಪ್ಪುದು ನೋಡಿ. ಯಾಕಂದ್ರೆ ಎಲ್ಲಿಯಾದರೂ ಮನದೊಳ ಯಾಕಂದ್ರೆ ಮನದ ಮೋಹಕ್ಕೆ ಸಿಲುಕಿ ಮನದ ದುರಾಸೆಗೆ ಸಿಲುಕಿ ಯಾರು ರಾವಣ ಕೆಲಕಾಲದವರೆಗೆ ಮನದ ದುರಾಸೆಗೆ ಸಿಲುಕಿರ್ತಕ್ಕಂಥ ಅಥವಾ ಮನಸ್ಸಿನ ಮೋಹಕ್ಕೆ ಸಿಲುಕಿರ್ತಕ್ಕಂಥ ಯಾರು ರಾವಣ ಅಂತಕ್ಕಂಥವನು ಎಲ್ಲಿಯಾದರೂ ಕೊಳ್ಳೆನಿಪ್ಪುದು ಕೆಟ್ಟದೆನಿಸ್ತಿರ್ತದೇನು ಏನೋ ಮನದ ದುರಾಸೆಗೆ ಒಳಗಾಗ್ಬಿಟ್ಟು ಸೀತೆಯ ಮೇಲೆ ವ್ಯಾಮೋಹಿತನಾಗಿರ್ತಕ್ಕಂಥ ರಾವಣನು ಕೂಡ ಅಷ್ಟೇ. ಹೇಗೆ ಸೂರ್ಯನು ಸಂಜೆಯ ಆ ಹೊಂದಿರದ ಬಣ್ಣಗಳನ್ನು ಸ್ವಲ್ಪ ಕಾಲ ಸವಿದು ಸ್ವಲ್ಪ ಕಾಲವೇ ಅದನ್ನ ಅನುಭವಿಸಿಬಿಟ್ಟು ಆ ಸಂಧೆಯ ಪ್ರೀತಿಯನ್ನು ಪಡೆದುಬಿಟ್ಟು ಅಲ್ಪ ಕಾಲದಲ್ಲಿ ಅದರ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಬಿಡುವಂತೆ ಇಲ್ಲಿ ಉತ್ತಮವಾದಂತಹ ಗುಣಗಳನ್ನ ಹೊಂದಿರತಕ್ಕಂಥ ರಾವಣನು ಏನ್ ಮಾಡ್ತಾನೆ ಇಲ್ಲಿ ಮನದ ಮೋಹಕ್ಕೆ ಒಳಗಾಗಿ ತನ್ನಲ್ಲಿ ಮೂಡಿದ ಮನದ ಮೋಹಕ್ಕೆ ಅವನು ಒಳಗಾಗಿಬಿಟ್ಟು ಏನ್ ಮಾಡ್ತಿದ್ದಾನೆ ಅವನು ಅಂತಂದ್ರೆ ದುರ್ಗುಣಗಳನ್ನು ಮೈಗೂಡಿಸಿಕೊಂಡಿರುವನು. ತನ್ನ ಮನದ ಮೋಹಕ್ಕೆ ಒಳಗಾಗಿ ದುರ್ಗುಣಗಳನ್ನು ಮೈಗೂಡಿಸಿಕೊಂಡಿದ್ದ ತಾನು ಮಾಡಿದ ತಪ್ಪಿನ ತನ್ನ ದುರ್ಗುಣಗಳ ಅರಿವಾಗುತ್ತಿದ್ದಂತೆ ಯಾವಾಗ ರಾವಣನಲ್ಲಿ ನಾನು ಮಾತಾಡ್ತಕ್ಕಂಥ ತಪ್ಪು. ಯಾಕೆಂದ್ರೆ ಸೀತೆ ಶ್ರೀರಾಮನ ಮೇಲಿದ್ದ ಪ್ರೀತಿಯ ಅರಿವು ಅವನಿಗೆ ಆಗ್ತಿದ್ದಾನೆ. ಆದ ತಕ್ಷಣವೇ ಆಗುತ್ತಿದ್ದ ಹಾಗೇನೆ ಶ್ರೀರಾಮಚಂದ್ರನ ಮೇಲೆ ಸೀತೆ ಇಟ್ಟಿರ್ತಕ್ಕಂಥ ಪ್ರೀತಿಯ ಅರಿವು ಅವನಿಗೆ ಉಂಟಾಗುತ್ತಿದ್ದಂತೆ ಅವನು ಏನ್ ಮಾಡ್ತಿದ್ದಾನಂದ್ರೆ ತನ್ನ ತಪ್ಪಿನ ದುರ್ಗುಣಗಳ ಅರಿವಾಗಿಟ್ಟು ತನ್ನಲ್ಲಿ ಅಡಗಿರುವ ಹೀನ ಗುಣಗಳನ್ನ ಸೀತೆಯ ಮೇಲಿರ್ತಕ್ಕಂಥ ವ್ಯಾಮೋಹವನ್ನ ಬಿಡದೇ ಇರುತ್ತಾನೆ. ಅದಕ್ಕೆ ಉತ್ತಮವನ್ನು ಆಚರಿಸಿ ಪತ್ತು ಬಿಡಿದಿದ್ದಪನೆ ಹಾಗೆಂದ್ರೆ ಈ ಸೀತೆಯ ಮೇಲೆ ಕರುಣೆಯ ಭಾವವನ್ನು ಹೊಂದದೇ ಇರುತ್ತಾನೆ. ಖಂಡಿತವಾಗೂ ಕೂಡ ಅವನು ಮುಂದೆ ಹೊಂದುತ್ತಾನೆ. ಬಹುಶಃ ನಾಗವರ್ಮ ಈ ಒಂದು ಕಂದ ಪದ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ಉದಾಹರಣೆಯನ್ನು ಓದುಗರಿಗೆ ನೀಡುತ್ತಿದ್ದಾನೆ. ಆ ಉದಾಹರಣೆ ಹೇಗಿದೆ ಅಂದರೆ ಸೂರ್ಯನು ಸಂಜೆಯ ಹೊತ್ತಿನಲ್ಲಿರ್ತಕ್ಕಂಥ ಏನೇನೇ ಬಹುಶಃ ಬಣ್ಣಗಳಿಂದ ಕೂಡಿದ ಸಂಜೆಯ ಅನುರಾಗವನ್ನ ಅಲ್ಪ ಕಾಲ ಇಟ್ಟುಕೊಂಡು ಸಂಧೆಯ ಪ್ರೀತಿಯನ್ನು ಪಡೆಯುವುದು. ಅಲ್ಪ ಕಾಲದಲ್ಲಿ ಅದನ್ನ ಅದರ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಬಿಡುವಂತೆ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ರಾವಣನು ಕೂಡ ಇಲ್ಲಿ ಏನಂದ್ರೆ ಮನದ ಮೋಹಕ್ಕೆ ಒಳಗಾಗಿ ದುರ್ಗುಣಗಳನ್ನ ಅವನು ಮೈಗೂಡಿಸಿಕೊಂಡಿರುವನು. ಆ ದುರ್ಗುಣಗಳನ್ನು ತಾನು ಮಾಡಿದ ತಪ್ಪಿನ ಅರಿವು ಯಾವಾಗ ಆಗ್ತಿದೆಯೋ, ತನ್ನ ದುರ್ಗುಣಗಳ ಅರಿವು ಅವನಿಗೆ ಯಾವಾಗ ಉಂಟಾಗ್ತಿದೆಯೋ, ಉಂಟಾದ ತಕ್ಷಣವೇ ಅವನು ತನ್ನಲ್ಲಿ ಅಡಗಿರುವ ಹೀನ ಗುಣಗಳನ್ನ ಸೀತೆಯ ಮೇಲೆ ಇರ್ತಕ್ಕಂಥ ವ್ಯಾಮೋಹವನ್ನ ಅವನು ಏನ್ ಮಾಡ್ತಾನೆ ಅಂದರೆ ಬಹುಶಃ ಬಿಡದಿರುತ್ತಾನೆಯೇ, ಸೀತೆಯ ಮೇಲೆ ಕರುಣೆ ಭಾವವನ್ನ ಹೊಂದದೇ ಇರುತ್ತಾನೆಯೇ ಎಂತಕ್ಕಂಥ ಪ್ರಶ್ನೆಯನ್ನ ನಾಗವರ್ಮ ತನ್ನ ಕಂದ ಪದ್ಯದಲ್ಲಿ ಬಹುಶಃ ಉದಾಹರಣೆಯ ಮೂಲಕ ಓದುಗರಿಗೆ ನೀಡುತ್ತಿದ್ದಾನೆ ಎನ್ನುವಂಥದ್ದು. ಹೀಗಿರ್ತಕ್ಕಂಥ ಬಹುಶಃ ಏನೇನೇ ರಾವಣನ ಮನಸ್ಸು ಪರಿವರ್ತನೆ ಆದಾಗ ಸಹಜವಾಗಿಯೇ ಏನಾಗ್ತಿದೆ ರಾವಣನಿಗೆ ಅಂತಂದ್ರೆ ಮುಂದೆ ಪತ್ತು ಬಿಡದಿರ್ತಾನೆ. ಬಹುಶಃ ಎಲ್ಲಾದರೂ ಅವನು ಬಿಡದಿರ್ತಾನೆಯೇ. ಅಂತೂ ಮನದೋಳ್ ತೆಗೆದ ಕಾರುಣ್ಯ ರಸಮೆ. ಅಂತೂ ಈ ರೀತಿಯಾಗಿ ಮನದೋಳ್ ರಾವಣನ ಮನಸ್ಸಿನಲ್ಲಿ ಯೋಚಿಸಿದ ಯೋಚನೆ ಬಂತು. ರಾವಣನ ಮನಸ್ಸಿನಲ್ಲಿ ಯೋಚಿಸಿ ಕಾರುಣ್ಯ ರಸಮೆ, ಕರುಣೆಯ ರಸಭಾವವು ಅಂತಕ್ಕಂಥದ್ದು ರಾವಣನಲ್ಲಿ ಬದಲಾವಣೆ ಉಂಟು ಮಾಡಿರ್ತಕ್ಕಂಥ. ಯಾಕೆಂದ್ರೆ ಇಲ್ಲಿ ಕಾರುಣ್ಯ ರಸಮೆ ಸೀತೆಯೊಳ್ಳಾದ ಅನುರಕ್ತತೆಯಂ, ಬಹುಶಃ ಅವನ ಮನಸ್ಸಿನಲ್ಲಿ ಅಥವಾ ಅವನ ಮನದ ಭಾವದಲ್ಲಿ ಮೂಡಿರ್ತಕ್ಕಂಥ ಕರುಣೆಯ ರಸಭಾವ ಅಂತಕ್ಕಂಥದ್ದು ಸೀತೆಯ ಮೇಲೆ ಪ್ರೀತಿ ವ್ಯಾಮೋಹದ ಏನೇನೆ ಅನುರಕ್ತತೆಯನ್ನು ಕಚ್ಚಿ ಸೀತೆಯ ಮೇಲಿದ್ದಂಥ ಆ ಅನುರಕ್ತತೆ
ಆಪ್ತತೆಯನ್ನ ಪ್ರೀತಿಯನ್ನ ಮೋಹವನ್ನ ಏನ್ ಮಾಡ್ತಿದ್ದೇವೆ ಅದು ಅರ್ಥ ಆಯ್ತು.